ಸೂಪರ್ ಸರ್. ಸರ್ ಲೈಕ್ ನೀವು ನೋಟ್ಸ್ ಬರೆಯುವಾಗೆಲ್ಲ ನಾನು ವೈಫ್ ಅಂತ ಹೇಳಿ ಬರೆಸ್ತಾ ಇದ್ರಿ. ಈಗಲೂ ಬರೆಸ್ತೀರಾ ಸರ್? ಸೊ ನಂಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಅದೆಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಈಗ ಅರ್ಥ ಆಗ್ತಿದೆ, ಮದುವೆ ಆಗಿ ಮಕ್ಕಳಾದ್ಮೇಲೆ ದಟ್ ವೈಫ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಅಂತ. ಸರ್ ಇಷ್ಟು ದಿನದ ಟೀಚಿಂಗ್ ಒಂದು ಕರಿಯರಲ್ಲಿ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ಯಾವುದಾದ್ರೂ ಇದೆಯಾ ಸರ್? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಪಾಡ್ಕಾಸ್ಟ್. ಸೊ ಟುಡೇ ಈಸ್ ಎ ಫ್ಯಾನ್ ಬೈ ಮೂಮೆಂಟ್ ಫಾರ್ ಮೀ. ನಂಗೆ ತುಂಬ ಖುಷಿಯಾದಂಥ ದಿನ. ಯಾಕೆ ಅಂತಂದರೆ ಐ ಡಿಂಟ್ ಡ್ರೆಮ್ಡ್ ದಟ್ ಒನ್ ಡೇ ವಿಲ್ ಗೋನ ಕಮ್ ಲೈಕ್ ದಿಸ್. ಸೊ ನನ್ನ ಫೇವ್ರೆಟ್ ಟೀಚರ್ ಮುಂದೆ ಕೂತ್ಕೊಂಡು ಇವತ್ತೊಂದು ಪಾಡ್ಕಾಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಅನಿಸೇ ಇರಲಿಲ್ಲ ಯಾವತ್ತೂ. ಸೊ ಡೆಫಿನೆಟ್ಲಿ ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ದಿಸ್ ಇನ್ವಿಟೇಷನ್ ಸರ್, ಆ್ಯಂಡ್ ವೆಲ್ಕಮ್ ಟು ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಪಾಡ್ಕಾಸ್ಟ್ ಸರ್. Fine, thank you very much. I'm happy to know that this Siddhartha School of Engineering, this podcast service is doing very well. And ಇದು ಒಂದು ಜನಜಾಗೃತಿ ಬೇರೆ ಬೇರೆ ವಿಷಯಗಳಲ್ಲಿ ಮೂಡಿಸೋದಕ್ಕೆ ತುಂಬ ಸಹಾಯ ಮಾಡ್ತಿದೆ. ಹೇಳಿದ್ದೆ ನಾನು, ಈಗ ನನ್ನದೇ ಹಳೆ ವಿದ್ಯಾರ್ಥಿ ರಾಜೇಶ್ ಜೊತೆ ಕೂತ್ಕೊಂಡಿರೋದು ನನಗೆ ತುಂಬ ಸಂತೋಷ ಆಗ್ತಿದೆ. ಒಳ್ಳೊಳ್ಳೆ ಒಂದಿಷ್ಟು ವಿಷಯಗಳನ್ನು ಇವತ್ತು ಮಾತಾಡೋಣ ಖಂಡಿತ. ಓಕೆ ಸರ್, ಲಿಟ್ರಲಿ ಗೂಸ್ ಬಂಬ್ ಬರ್ತಿದೆ. ಸೊ 35 ವರ್ಷ ಸರ್, 35 ಲಾಂಗ್ ಇಯರ್ಸ್. ಸೊ ವಾಟ್ ಮೇಡ್ ಯು ಟು ಸ್ಟಿಲ್ ಸ್ಟಿಕ್ ಆನ್ ಟು ದ ಸೇಮ್ ಜಾಬ್ ವಿತ್ ಸೇಮ್ ಎನರ್ಜಿ? ಯು ಡಿಂಟ್ ಚೇಂಜ್ ಎನಿಥಿಂಗ್. ಸೊ ನಾವು ಅವತ್ತು ಹೇಗೆ ನೋಡಿದ್ವೋ ಇವತ್ತು ಹಂಗೆ ನೋಡ್ತಾ ಇದ್ದೀವಿ ನಿಮ್ಮನ್ನ. ಸೊ ದ ಸೇಮ್ ನಾಸ್ಟಾಲಜಿಕ್ ಅಂತ ಹೇಳ್ಬೋದು. ಹೌ ಡಿಡ್ ಯು ಕ್ಯಾರಿ ದಿಸ್ 35 ಇಯರ್ಸ್ ಲಾಂಗ್ ಜರ್ನಿ ಸರ್? ವೆರಿ ನೈಸ್. ಇಟ್ಸ್ ಆಲ್ ಬಿಕಾಸ್ ಆಫ್ ವೆರಿ ಗುಡ್ ಸ್ಟೂಡೆಂಟ್ಸ್ ಲೈಕ್ ಯು. ನನಗೆ ಟೀಚಿಂಗ್ ಅನ್ನೋದು ಒಂದು ಸರ್ತಿನೂ ಬೇಜಾರಾಗಿಲ್ಲ. ಆಲ್ಮೋಸ್ಟ್ 35 ಇಯರ್ಸಿಂದ ನಾನು PU ಸ್ಟೂಡೆಂಟ್ಸ್ಗೆ ಮೇಯ್ನಾಗಿ ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಬರ್ತಿದ್ದೀನಿ. ಸಬ್ಜೆಕ್ಟ್ ಸೇಮ್ ಇದ್ರೂ ತುಂಬ ಒಳ್ಳೊಳ್ಳೆ ಸ್ಟೂಡೆಂಟ್ಸು ನಾನು ನೋಡಿರೋದ್ರಿಂದ, ಮತ್ತು ಪ್ರತಿ ವರ್ಷವೂ ಹೊಸ ಹೊಸ ಸ್ಟೂಡೆಂಟ್ಸ್ ಬರ್ತಿರ್ತಾರೆ. ನಾನೊಂದಿಷ್ಟು ಹೊಸದಾಗಿ ಓದ್ತಾ ಇರ್ತೀನಿ. ಆಮೇಲೆ ಹೊರಗಡೆ ವಾತಾವರಣನೂ ಬದಲಾಗ್ತಾ ಇರುತ್ತೆ. ಇವ್ರಿಗೆ ಆಪರ್ಚುನಿಟೀಸ್ ಏನೇನಿದೆ ಅಂತೆಲ್ಲ ಅದೆಲ್ಲ ನೋಡಿಕೊಂಡು ನನಗೆ ಟೀಚಿಂಗ್ ಅನ್ನೋದು ಒಂದು ವರ್ಷವೂ ಬೇಜಾರಾಗೂ ಇಲ್ಲ. ಅದಕ್ಕೆ ತುಂಬ ಆಸಕ್ತಿ ತೋರಿಸೋವಂಥ ವಿದ್ಯಾರ್ಥಿಗಳು ಮತ್ತು ತುಂಬ ಹೈಲಿ ಆಂಬಿಷಿಯಸ್ ಸ್ಟೂಡೆಂಟ್ಸ್ನ ನೋಡಿರೋದು, ಇದೆಲ್ಲದರಿಂದ ನನಗೆ ನಾನು 35 ವರ್ಷ ಹೋಗಿದೆ ಅಂತ ನನಗೆ ನಂಬೋಕ್ಕೆ ಆಗ್ತಾಯಿಲ್ಲ. ತುಂಬ ಸಂತೋಷವಾಗಿ ನನ್ನ ಒಂದು ಟೀಚಿಂಗ್ ಕೆರಿಯರ್ ಬರೋದಕ್ಕೆ ಕಾರಣ ತುಮಕೂರಿನ ಜನತೆ ಮತ್ತು ಮಕ್ಕಳ ಒಂದು ಆಂಬಿಷಿಯಸ್ ನೇಚರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ 1990ನಲ್ಲಿ ನಿಮ್ಮ ಜರ್ನಿ ಶುರುವಾಗಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಭಾಳಷ್ಟು ವೆರೈಟಿ ಆಫ್ ಸ್ಟೂಡೆಂಟ್ಸ್ನ ನೋಡಿರ್ತೀರ. ಸೊ ಅಲ್ಲಿಂದ ಇಲ್ಲಿಗೆ 90 ಮೀನ್ಸ್ ಲೇಟ್ 90s ಕಿಡ್ಸ್ಗೂ, ಸೊ ಈಗಿರೋ ಜೆನ್ಸಿ ಕಿಡ್ಸ್ಗೂ ಸೊ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಸರ್ ನಿಮಗೆ? ಖಂಡಿತ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಆದರೆ ಡಿಫ್ರೆನ್ಸ್ನ ನಾವು ಯಾವತ್ತೂ ನ್ಯೂ ಜನ್ರೇಷನ್ನ ನಾವು ಏನೋ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇರಬಾರ್ದು. ನಾವು ಸಾಮಾನ್ಯ ಒಂದು ಹೊಸ ಫೋನ್, ಒಂದು ಹೊಸ ವರ್ಷನ್ ಬಂದಾಗ ಏನು ಮಾಡ್ತೀವಿ ನಾವು, ಆ್ಯಂಡ್ರಾಯ್ಡ್ ವರ್ಷನ್ ಬಂದಾಗಲೋ ಅಥವಾ iOS ಒಂದು ಹೊಸ ವರ್ಷನ್ ಬಂದಾಗ ನಾವೇನು ಮಾಡ್ತೀವಿ, ನ್ಯೂ ಫೋನ್ ಈಸ್ ಮಚ್ ಮೋರ್ ಕೇಪಬಲ್ ಆಫ್ ಡೂಯಿಂಗ್ ಥಿಂಗ್ಸ್ ಅಂತ ಅಂದ್ಕೊಳ್ತೀವಿ. ಯಾವುದನ್ನಾರು ಅಷ್ಟು ಎಫಿಷಿಯೆಂಟ್ ಇರುತ್ತೆ ಆ ಥರ ನಾವು ಅಂದ್ಕೊಳ್ತೀವಲ್ಲೋ. ಹಾಗೆಯೇ ಮಕ್ಕಳು ಅಷ್ಟೇ. ಒಂದೊಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ ಬಂದಾಗ ನಾವು ಅದನ್ನು ಪಾಸಿಟಿವ್ ಆಗೇ ನಾನು ನೋಡ್ತೀನಿ. ಸಾಮಾನ್ಯವಾಗಿ ಹೇಳ್ತೀನಿ, ಹೊಸ ಐಫೋನ್ ಬಂದಿದೆ ಅಥವಾ ಹೊಸ ಆ್ಯಂಡ್ರಾಯ್ಡ್ ವರ್ಷನ್ ಬಂದಿದೆ ಅಂದರೆ ವಿ ಫೀಲ್ ಲೈಕ್ ಗೋಯಿಂಗ್ ಫಾರ್ ದ್ಯಾಟ್. ಹಾಗೆಯೇ ಸ್ಟೂಡೆಂಟ್ಸ್ ಅಷ್ಟೇ ಅಪ್ಡೇಟೆಡ್ ವರ್ಷನ್ಸೇ ಬರ್ತಿರ್ತಾರೆ. ನಾವು ಅಷ್ಟೇ ಅಪ್ಡೇಟ್ ಆಗೋದಕ್ಕೆ ತಯಾರಾಗಬೇಕು ಅಂತ ನನಗೆ ಚಾಲೆಂಜಿಂಗ್ ಅನ್ನಿಸ್ತಾ ಇರುತ್ತೆ. ಅದರ್ವೈಸ್ ಏನಂದರೆ ಹಿಂದಿನ ಮಕ್ಕಳು ಪಾಪ ಅವ್ರಿಗೇನೋ ಒಂದು ಟೆಕ್ಸ್ಟ್ ಬುಕ್ಕು, ಒಂದು ನೋಟ್ಸ್ ಮೇಲೇ ಡಿಪೆಂಡ್ ಆಗ್ತಿದ್ರು. ಈಗ ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ನು, IT ರೆವಲ್ಯೂಷನ್ ಇವೆಲ್ಲ ನೋಡಿದ್ದೀರಾ. ಹಾಗಾಗಿ ತುಂಬ ಹೊಸ ಹೊಸ ವಿಷಯಗಳು ಸಿಗ್ತಾ ಇದೆ. ಅವ್ರಿಗೇನೋ ಲಕ್ಷಾಂತರ ಪೇಜಸ್ ಇನ್ಫಾರ್ಮೇಷನ್ ಅವ್ರಿಗೆ ಒಂದು ಕ್ಲಿಕ್ ಆಫ್ ಎ ಬಟನಲ್ಲಿ ಬರ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ಇನ್ಫಾರ್ಮೇಷನ್ ಏನೂ ಕೊರತೆ ಇಲ್ಲ. ಆದರೆ ಒಂದಿಷ್ಟು ಫೋಕಸ್ಡ್ ಆಗಿ ನಮಗೇನು ಬೇಕು ಅಂತ ಅರ್ಥ ಮಾಡಿಕೊಂಡು, ಹೊರಗಡೆ ಬದಲಾಗ್ತಿರೋ ಕಾಲದಲ್ಲಿ ಪ್ರಪಂಚದಲ್ಲಿ ನಮಗೇನು ಬೇಕು ಅಂತ ನೋಡ್ಕೊಂಡು ಅದನ್ನು ಫೋಕಸ್ ಮಾಡೋದು, ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದು, ಇನ್ನು ಸ್ವಲ್ಪ ಎಫಿಷಿಯೆಂಟಾಗಿ ನಮ್ಮ ಹಾರ್ಡ್ ವರ್ಕ್ನ ಮಾಡೋದು, ಅದೆಲ್ಲ ಈಗಿನ ಜನ್ರೇಷನಿಗೆ ಬೇಕಾಗಿದೆ. ಬಟ್ ಅವರ ಕೇಪಬಿಲಿಟಿ ಬಗ್ಗೆ ಮಾತ್ರ ನನಗೇನೂ ಅನುಮಾನ ಇಲ್ಲ. 100% ನ್ಯೂ ಜನರೇಷನ್ ಹ್ಯಾಸ್ ನ್ಯೂ ಕೇಪಬಿಲಿಟೀಸ್ ಅಂತಲೇ ನನ್ನ ನಂಬಿಕೆ. ಸೂಪರ್ ಸರ್. ಸರ್ ಲೈಕ್ ನೀವು ನೋಟ್ಸ್ ಬರೆಯುವಾಗೆಲ್ಲ ನಾನು ವೈಫ್ ಅಂತ ಹೇಳಿ ಬರೆಸ್ತಾ ಇದ್ರಿ. ಈಗಲೂ ಬರೆಸ್ತೀರಾ ಸರ್? ಸೊ ನಂಗೆ ಅವಾಗ ಅರ್ಥ ಆಗ್ತಿರಲಿಲ್ಲ ಅದೆಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಈಗ ಅರ್ಥ ಆಗ್ತಿದೆ, ಮದುವೆ ಆಗಿ ಮಕ್ಕಳಾದ್ಮೇಲೆ ದಟ್ ವೈಫ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಅಂತ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಅಂತ. ಈಗಲೂ ಅದನ್ನು ಫಾಲೋ ಮಾಡ್ತೀರಾ ಸರ್ ನೀವು? ಏನಂದರೆ ಸ್ಟೂಡೆಂಟ್ಸು ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೆ ಪಾಪ. PCMB ಓದಬೇಕು, ಕನ್ನಡ ಇಂಗ್ಲೀಷ್ ಓದಬೇಕು, ತುಂಬ ಕ್ಲಾಸಸ್ ಅಟೆಂಡ್ ಮಾಡ್ತಿರ್ತಾರೆ. ಅವ್ರಿಗೇನಾದರೂ ಒಂದು ಸ್ವಲ್ಪ ತಮಾಷೆನೋ, ಒಂದು ಲೈಟ್ ಹ್ಯೂಮರ್ ಆ ಥರ ಇದ್ದರೆ ಅವರು ಒಂದಿಷ್ಟು ಸ್ವಲ್ಪ ಏನೋ ಕೇಳಿಸ್ಕೊಳ್ತಾರೆ. ಆಮೇಲೆ ಅವರು ಅದನ್ನು ಒಂದಿಷ್ಟು ಆ ಟೀಚಿಂಗ್ ಮೂಮೆಂಟ್ನ ಎಂಜಾಯ್ ಮಾಡ್ತಾರೆ. ಯಾವಾಗ ಒಂದಿಷ್ಟು ಅವ್ರು ಆ ಟೀಚಿಂಗ್ 1 ಅವರ್ ನಾವು ಪಾಠ ಮಾಡ್ತಿದ್ದಾಗ ಅದನ್ನು ಅವರು ನಗು ಮುಖದಲ್ಲಿ ಕಳೆದ್ರೆ ಅದೊಂದು ಸ್ಟ್ರೆಸ್ ಫ್ರೀ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವ್ರಿಗೆ. ಆಮೇಲೆ ಅದ್ರ ಮೂಲಕ ಏನಾಗುತ್ತೆ, ನಾವು ಹೇಳೋದೆಲ್ಲ ಅವ್ರಿಗೆ ಮನಸ್ಸಿಗೆ ತುಂಬ ಚೆನ್ನಾಗಿ ಬೇಗ ಹೋಗುತ್ತೆ, ಅರ್ಥ ಮಾಡ್ಕೊಳ್ತಾರೆ.
ಟೀಚರ್ ಬಗ್ಗೆ ಇರೋಂಥ ಒಂದು ಭಯನೋ ಅಥವಾ ಇನ್ನೇನೋ ಒಂದು ರಿಸರ್ವೇಷನ್ಸ್ ಎಲ್ಲ ಹೋಗುತ್ತೆ. ನಾನು ಸಾಮಾನ್ಯವಾಗಿ VIFE ಅಂತಂದರೆ ಅದು ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಅಂತ. ನಾನು ಸಾಮಾನ್ಯವಾಗಿ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿಸ್ಬೇಕಾದ್ರೆ ಕೆಲವು ವಿಷಯ ಓದಲೇಬೇಕು ಮಕ್ಕಳು, ಕ್ಯಾಶುವಲ್ ಆಗಿ ತೊಗೋಬಾರ್ದು. ಅದನ್ನೇನು ಬರ್ಸೋದು, ಸುಮ್ಮನೆ ಇಂಪಾರ್ಟೆಂಟ್ ಅಂತ ಬರ್ಸೋದು, ಸ್ಟಾರ್ ಮಾರ್ಕ್ ಹಾಕೋದು ಆದರೆ ಅದು ಅಷ್ಟೋರಿಗೆ ಗಮನದಲ್ಲಿ ಇರಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಅದನ್ನು ತಮಾಷೆ ಮಾಡಿ VIFE ಅಂದರೆ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಅಂತ, ವೈಫ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಅಂತ ತಮಾಷೆಗೆ ಮಕ್ಕಳು ಅದನ್ನು ತುಂಬ ಎಂಜಾಯ್ ಮಾಡಿದ್ದಾರೆ. ಇವಾಗ ಒಂದು ಹೊಸ ವಿಷಯ ಬೇರೆ ಇದೆ, ಅದರಲ್ಲಿ ಡಬಲ್ ಗ್ಯಾರಂಟಿಡ್ ಇದು ಎಕ್ಸಾಮ್ ಕೇಳ್ತಾರೆ ಅಂತ ಒಂದಿಷ್ಟು ಪಾಯಿಂಟ್ಸ್ ಇದ್ರೆ ಅದನ್ನು ಶ್ಯೂರ್ ಅಂತ ಬೇರೆ ಬರೆಸ್ತೀನಿ. ಇವಾಗ ಕೆಲವುದನ್ನು ಶ್ಯೂರ್ ವೈಫ್ ಅಂತಾನೆ ಓದ್ತಾರೆ ಇದು ಎಕ್ಸಾಮಿನೇಷನ್ಗೆ. ಅವಾಗ ಏನಂದರೆ ಮಕ್ಕಳಿಗೆ ಪೇಜಸ್ ಟುಗೆದರ್ ಎಷ್ಟೊಂದು ಬೋರಿಂಗ್ ಇನ್ಫಾರ್ಮೇಷನ್ ಇರುತ್ತೆ. ನೀನು ಟಾಪ್ ಸ್ಕೋರರ್ ಆಗಬೇಕಾ, 100 ತೆಗಿಬೇಕಾ, ಫುಲ್ ನೋಟ್ಸ್ ಓದು. ಇಲ್ವಾ ನಿನ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ, ಯಾವುದೋ ಒಂದು ಚಾಪ್ಟರ್ ಎಲ್ಲ ಓದೋಕ್ಕಾಗಲ್ಲಪ್ಪ ಅಂದರೆ ಆಯಿತು, ಈ ವೈಫ್ ಅಂದರೆ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಇದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡು. ಆಫ್ಟರ್ ಫಿನಿಶಿಂಗ್ ದಟ್ ನಿಂಗೆ ಇನ್ನೂ ಅನಿಸಿದ್ರೆ ಆಯಿತು ಬೇರೆ ಎಲ್ಲದನ್ನು ಓದು ಅಂತ ಹೇಳ್ತೀವಿ. ಬಟ್ ಫೈನಲ್ ನನ್ನ ಅಡ್ವೈಸ್ ಏನಂದರೆ ಎಂಟೈರ್ ಸಿಲೆಬಸ್ಸು, ಎಂಟೈರ್ ನೋಟ್ಸು, ಎಂಟೈರ್ ಟೆಕ್ಸ್ಟ್ ಬುಕ್ ಅಷ್ಟು ಓದಬೇಕು. ಓನ್ಲಿ ವೆನ್ ಯು ಫೀಲ್ ದಟ್ ಇಟ್ಸ್ ಎ ಬಿಟ್ ಬರ್ಡನ್, ಕಾನ್ಸಂಟ್ರೇಟ್ ಆನ್ ವೈಫ್. ದಟ್ಸ್ VIFE ವೈಫ್. ಸರ್, ಇಷ್ಟು ದಿನದ ಟೀಚಿಂಗ್ ಒಂದು ಕರಿಯರಲ್ಲಿ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ಯಾವುದಾದ್ರೂ ಇದೆಯಾ ಸರ್ ನಿಮಗೆ? ಖಂಡಿತ. ಏನಂದರೆ ನಾನು ತುಂಬ ಎಮೋಷನಲ್ ವಿಷಯಗಳನ್ನು ನೋಡಿಬಿಟ್ಟಿದ್ದೀನಿ. ಹೆಸರು ಹೇಳೋಕೆ ಹೋದರೆ ನಾನು ಒಬ್ಬ ವಿಶೇಷ ವಿದ್ಯಾರ್ಥಿ ಬಗ್ಗೆ 1 ಪೇಜ್ ಅಂತ ಒಂದು ಪುಸ್ತಕ ಬರೆದ್ರೆ 1,000 ಪೇಜಿನ ಒಂದು ಪುಸ್ತಕ ಬೆಸ್ಟ್ ಸೆಲ್ಲರ್ ಅಂತ ಮಾಡ್ಬೋದು. ಅದಕ್ಕೆ ನನಗೆ ಸಮಯನೋ ಅಥವಾ ಅದಕ್ಕೆ ನಾನು ಮನಸ್ಸು ಮಾಡಿಲ್ಲ ಅಷ್ಟೇ. ಅಂಥ ವಿಶೇಷ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ. ನಾನು ಪಾಠ ಮಾಡ್ತಾ ನಾನೊಂದಿಷ್ಟು ಪಾಠಗಳು ಕಲ್ತ್ಕೊಂಡಿದ್ದೀನಿ. ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ವಿದ್ಯಾರ್ಥಿಗಳಿದ್ದಾರೆ, ನಾನು ಜ್ಞಾಪಿಸ್ಕೊಂಡ್ರೆ ನಾನು ತುಂಬ ಎಮೋಷನಲ್ ಆಗಿ ನನ್ನ ಮೆಮೊರೀಸ್ ಎಲ್ಲ ಇದೆ. ಒಬ್ಬ ವಿದ್ಯಾರ್ಥಿಗೆ 2 ಕಾಲು ಇಲ್ಲ, ಆದರೆ ಅವನು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸ್ಗೆ ಬರ್ತಿದ್ದ. ನಮ್ಮ ಹಳೆಯ ಇನ್ಸ್ಟಿಟ್ಯೂಟಲ್ಲಿ ಏನಂದರೆ ಮೆಟ್ಲು ಇರಲಿಲ್ಲ, ಸೀದಾ ಅವನು ಕ್ಲಾಸಿಗೆ ಬರ್ಬೋದಾಗಿತ್ತು. ಅಲ್ಲಿಂದ ನಾನು ಹೊಸ ಇನ್ಸ್ಟಿಟ್ಯೂಟ್ಗೆ ಶಿಫ್ಟ್ ಮಾಡಿದ್ವಿ, ನಮ್ಮದೇ ಸ್ವಂತ ಬಿಲ್ಡಿಂಗಿಗೆ. ಅಲ್ಲಿ ತುಂಬ ಮೆಟ್ಲುಗಳಿತ್ತು, ಅವನಿಗೆ ಬರೋಕ್ಕಾಗ್ತಾ ಇರಲಿಲ್ಲ. ಮತ್ತು ಅವನಿಗೆ ಪಾಪ ತುಂಬ ಡಿಮೋಟಿವೇಶನ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಪೋಲಿಯೋ ಅಫೆಕ್ಟೆಡ್ ಬಾಯ್ ಅವನು, ಆದರೆ ಅವನ ಮುಖ ನೋಡಿದ್ರೆ ಒಳ್ಳೆಯ ಸಿನಿಮಾ ನಟ ಅಂತಾರೆ, ಅಷ್ಟು ಸ್ಮಾರ್ಟ್ ಆಗಿದ್ದ ಅವನು. ಮತ್ತು ಅವನ ಜೀವನಾಸಕ್ತಿನೂ ತುಂಬ ಚೆನ್ನಾಗಿತ್ತು, ಯಾವಾಗಲೂ ನಗ್ತಾ ಇರ್ತಿದ್ದ. ಎಲ್ಲ ಸರಿ ಇರೋ ಮಕ್ಕಳು ಇವ್ರು ಕಂಪ್ಲೇಂಟ್ ಹೇಳ್ತಿದ್ರು, ಅವ್ನು ಮಾತ್ರ ನಗ್ತಾನೆ ಇರ್ತಿದ್ದ. ಅವನು ನನಗೆ ತುಂಬ ಇಷ್ಟ ಆಗಿ ನಾನು ಅವನನ್ನು ನಿನ್ನ ಕಾಲು ಏನಾಯಿತು, ಯಾಕೆ ಹೀಗೆ ಅಂತ ನಾನು ನೆಗೆಟಿವ್ ಮಾತೇ ಆಡಲಿಲ್ಲ. ಅವನನ್ನು ಸುಮ್ಮನೆ ನಾನು ಮೋಟಿವೇಟ್ ಮಾಡಿದೆ. ನೋಡಿ ನೀನು ಬರೀ ಅವಾಗಿನ್ನೂ IT ರೆವಲ್ಯೂಷನ್ ಶುರುವಾಗ್ತಾ ಇದ್ದಿದ್ದು, ನೋಡಿ ನೀನು ಕಂಪ್ಯೂಟರ್ ಸೈನ್ಸಲ್ಲಿ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಸೈಂಟಿಸ್ಟ್ ಥರ ನೀನು ರಿಸರ್ಚ್ ಲೆವೆಲ್ಗೆ ಹೋಗಬೇಕು ಅಂತ ಮೋಟಿವೇಟ್ ಮಾಡ್ತಾ ಇದ್ದೆ. ಆಮೇಲೆ ಅವನಿಗೆ ತುಂಬ ಒಳ್ಳೆ ಕಾಲೇಜ್ ಅವನಿಗೆ ಸಿಕ್ಕರೂ ಒಳ್ಳೆ ಸ್ಕೋರ್ ಮಾಡ್ದ. ಅವನು ಒಳ್ಳೆ ಸ್ಕೋರ್ ಮಾಡಿ ಆಮೇಲೆ ಅವನಿಗೆ ಈ ಒಂದು IT ಫೀಲ್ಡಲ್ಲೇ ತುಂಬ ಒಳ್ಳೆ ಕಾಲೇಜ್ಗಳು ಸಿಕ್ಕರೂ ಅವನಿಗೆ ನಡ್ಕೊಂಡು ಹೋಗಬೇಕು ಆ ಡಿಪಾರ್ಟ್ಮೆಂಟ್ರಿಗೂ, ಅದು ಎಲ್ಲಿ ಸೂಟ್ ಆಗುತ್ತೆ ಅಂತ ನೋಡ್ಕೊಂಬಂದು ಅಂಥ ಕಾಲೇಜಿಗೆ ಸೇರಿಕೊಂಡ. ಇವತ್ತಿಗೂ ನನಗೆ ಆ ವಿದ್ಯಾರ್ಥಿ ಟಚ್ನಲ್ಲಿದ್ದಾನೆ. ಅವನು 2 ಕಾಲು ಸರಿ ಇದ್ದು ದೇಹ ಎಲ್ಲ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋರಿಗಿಂತ ತುಂಬ ಚೆನ್ನಾಗಿ ಅವನು ಬೆಳೆದಿದ್ದಾನೆ. ಸೊ ಹಾಗಾಗಿ ಅವ್ನು ತುಂಬ ನನಗೆ ಜ್ಞಾಪಿಸ್ಕೊಳ್ತಿರ್ತಾನೆ. ತುಂಬ ಎಮೋಷನಲ್ ಅಂದರೆ ಅವ್ರ ತಾಯಿ ಒಂದು ಸರಿ ಬಂದು ಹೇಳಿದ್ರು, ನೋಡಿ ಸರ್, ದೇವ್ರ ಮನೆಯಲ್ಲಿ ನಿಮ್ಮ ಫೋಟೋ ಇಟ್ಕೊಂಡಿದ್ದಾನೆ, ಆ ಥರ ನಿಮ್ಮನ್ನು ನೋಡ್ತಾನೆ ಅವನು ಅಂತ. ಯಾಕೆಂದರೆ ನಾನು ಅವ್ನಿಗಿರೋ ನೆಗೆಟಿವ್ ವಿಷಯ ನಾನು ಮಾತೇ ಆಡಿಲ್ಲ. ಅವನ ಕೈಯಲ್ಲಿ ಏನಾಗುತ್ತೆ ಅದನ್ನು ಹೇಳಿದೆ. ಅವನಿಗೆ ಕಾಲಿಲ್ಲದೆ ಇರ್ಬೋದು, ಆದರೆ ಅವನ ಬ್ರೈನ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಪಾಸಿಟಿವ್ ಪರ್ಸನ್ ಅವನು. ಹಾಗಾಗಿ ಈ ಥರ ಇನ್ನೂ ಒಂದಷ್ಟು ಜನ ನನಗೆ ತುಂಬ ಎಮೋಷನಲ್ ಆಗಿ ಹಂಬಲ್ ಮೆಮೊರೀಸು ತುಂಬ ಇದೆ. ಇತ್ತೀಚೆಗೆ ಒಬ್ಬ ಸ್ಟೂಡೆಂಟ್ IAS ಎಕ್ಸಾಮಿನೇಷನ್ ತೊಗೊಂಡು IFS ಅಲ್ಲಿ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನಲ್ಲಿ ಅವನು 65ನೇ ರ್ಯಾಂಕು, ಶಶಿಕುಮಾರ್ ಅಂತ. ಇತ್ತೀಚೆಗೆ ಈಗ ಒಂದು 2-3 ವರ್ಷದಿಂದ ಅವನು ನಾನು ನೋಡೋದಕ್ಕೆ ಬಂದ. ನಾನು ಮರ್ತುಬಿಟ್ಟಿದ್ದೆ, ನಾನು ಸೆಕೆಂಡ್ PUC ನನ್ನ ಪಾಠ ಹೇಳಿದ್ದು. ಆಮೇಲೆ ಅವನು ಇಂಜಿನಿಯರಿಂಗ್ ಓದಿದ್ದಾನೆ, ಆಮೇಲೆ ಸಿವಿಲ್ ಸರ್ವಿಸಸ್ ತೊಗೊಂಡಿದ್ದಾನೆ. ನ್ಯೂಸ್ ಪೇಪರಲ್ಲಿ ಅವ್ನ ಫೋಟೋ ನೋಡಿದಾಗ ಇವನು ನನ್ನ ವಿದ್ಯಾರ್ಥಿ ಅಂತ ನಂಗೆ ಅನ್ನಿಸ್ಲೇ ಇಲ್ಲ. ಆದರೆ ಆಮೇಲೆ ಅವನೇ ಬಂದು ನನ್ನ ಹತ್ರ ಮಾತಾಡ್ದ. ನಾನು ಅವನು ಅಂತ ಹೇಳ್ತಾ ಇದ್ದೀನಿ, ಆದರೆ ಅವನು ಒಬ್ಬ ಏನೋ ಆ ಒಂದು ಟಾಪ್ ಕ್ಲಾಸ್ ಆಫೀಸರ್. ಅವನು IAS ಇಂಟರ್ವ್ಯೂನಲ್ಲಿ ಅವನು ಏನು ಹೇಳಿದ್ನಂತಂದರೆ, ನಿನಗೆ ಏನಪ್ಪ ಮೋಟಿವೇಶನ್ ಲೈಫಲ್ಲಿ, ಇಷ್ಟು ನೀನು ಚೆನ್ನಾಗಿ ಸ್ಕೋರ್ ಮಾಡಿದೆಲ್ಲ ಅಂತಂದರೆ ಅವನು CVK ಹೈ ಪಾಯಿಂಟ್ ತುಮಕೂರು ಅಂತ ಹೇಳಿದ್ನಂತೆ. ಅವರು ಇಂಟರ್ವ್ಯೂ ಮಾಡ್ತಿದ್ದವರು ಒಬ್ಬರು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತೆ. ಅವರು ಏನು ಎಕ್ಸ್ಪ್ಯಾಂಡ್ ಆನ್ ದಿಸ್ ಅಂದ್ರಂತೆ, ಸ್ವಲ್ಪ ಡೀಟೇಲ್ಸ್ ಹೇಳು ಅಂತಂದರೆ ಅವ್ನು ಹೇಳಿದ್ನಂತೆ, ಮೊದಲು ನನಗೆ ಲೈಫಲ್ಲಿ ನಾನು ಹಾರ್ಡ್ ವರ್ಕ್ ಹಾಕಿದ್ರೆ ನಾನು ಸಕ್ಸಸ್ ಆಗ್ಬೋದು ಅಂತ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅನಿಸಿದ್ದು ನಾನು CVK ಅವ್ರ ಪಾಠ ಕೇಳಬೇಕಾದ್ರೇ. ಏನಾದ್ರು ಟೆಸ್ಟ್ಗಳು ಮಾಡ್ತಿದ್ರು, ನನಗೆ ಮೊದಲು ಕಡಿಮೆ ಬಂತು, ಆಮೇಲೆ ತುಂಬ ಚೆನ್ನಾಗಿ ಬಂತು, ಆಮೇಲೆ ನಾನು ಅವ್ರು ಮೋಟಿವೇಟ್ ಮಾಡಿದ್ರು. ಅವಾಗ ನನಗೆ ಅನ್ನಿಸ್ತು ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಒಂದ್ಸರಿ ಡಿಸೈಡ್ ಮಾಡಿದ್ರೆ, ಪ್ರಾಪರ್ ಅಪ್ರೋಚ್ ಇದ್ದರೆ ಖಂಡಿತ ಮಾಡ್ಬೋದು ಅಂತ ನಂಗೆ ಫಸ್ಟ್ ಟೈಮ್ ಅನಿಸಿದ್ದು. ಅದಕ್ಕೆ ನಾನು ಅವರನ್ನು ಇಲ್ಲಿ ಜ್ಞಾಪಿಸ್ಕೊಂಡಿದ್ದೀನಿ ಅಂತ ಅವ್ನು ಹೇಳಿದ್ನಂತೆ. ಅವ್ನು ಸಕ್ಸಸ್ಸು ಆಗಿದ್ದಾನೆ.
ನಂಗೆ ಅದು ನಂಬೋಕ್ಕೆ ಆಗಲಿಲ್ಲ. ನಾನು ಅಂದ್ಕೊಂಡೆ, ನಾನು ಕ್ಲಾಸಲ್ಲಿ ಏನೋ ಒಂದು ಚಿಕ್ಕ ವಿಷಯ ಹೇಳಿರ್ತೀವಿ, ಅದನ್ನು ಮಕ್ಕಳು ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ. ಅದಕ್ಕೆ ನನಗೆ ನ್ಯೂ ಜನರೇಷನ್ ಮೇಲೆ ತುಂಬ ನಂಬಿಕೆ ಇದೆ. ನಾವೇನೇನೋ ಒಂದಿಷ್ಟು ಕಂಪ್ಲೇಂಟ್ ಹೇಳ್ಬೋದು, ಈಗಿನ ಮಕ್ಕಳು ಹಾಗೆ ಹೀಗೆ ಸೆಲ್ ಫೋನು, ಡಿಸ್ಟ್ರಾಕ್ಷನ್ನು, ನ್ಯೂ ಟೆಕ್ನಾಲಜಿ, ಜೆನ್ಜಿ ಕಿಡ್ಸ್ ಅಂತ ಏನೇ ಹೇಳ್ಬೋದು. ಆದರೆ ಇವರು ಒಂದು ಮನಸ್ಸು ಮಾಡಿದ್ರೆ ಅವ್ರು ಹಾಕುವಂಥ ಸೀರಿಯಸ್ ಎಫರ್ಟ್ಸು ಅವ್ರು ಖಂಡಿತ ಸಕ್ಸಸ್ ಕೊಡುತ್ತೆ ಅಂತ ನನಗಂತೂ ನಂಬಿಕೆ ಇದೆ. ಸೂಪರ್ ಸರ್, ಲಾಟ್ ಆಫ್ ಇನ್ಸ್ಪಿರೇಷನಲ್ ಸ್ಟೋರೀಸ್ ಅಂತಲೇ ಹೇಳ್ಬೋದು. ಈವನ್ ವಿ ಇನ್ಸ್ಪೈರ್ಡ್ ಬೈ ಯು ಎ ಲಾಟ್. ತುಂಬ ಇನ್ಸ್ಪಿರೇಷನ್ ತುಂಬಿದ್ದೀರಾ ನಮಗೆ. ಸೊ ಟುಡೇ ವಾಟ್ ವಿ ಆರ್, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯು ಸರ್. ಸೊ ವಿ ಆರ್ ಸೋ ಥ್ಯಾಂಕ್ಫುಲ್ ಫಾರ್ ದಟ್ ಸರ್. ಲೈಕ್ ಮುಂದೆ ಹೋಗ್ತಾ ನಾವು ಪಿ ಯು ಮಕ್ಕಳಿಗೆ ಈಗಂತೂ ತುಂಬ ಪಿಯರ್ ಪ್ರೆಷರ್ ಇದೆ. ಏನು ಅಂತಂದರೆ ಲೈಕ್ ನೀನು ರ್ಯಾಟ್ ರೇಸ್ ಅಂತಲೇ ಕರಿಬೋದು. ಏನು ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಓದಬೇಕು, ನೀಟ್ಗೆ ಓದಬೇಕು, JEE ಓದಬೇಕು, ಎಲ್ಲ ಎಕ್ಸಾಮ್ಸು, ಕಾಂಪಿಟೇಟಿವ್ ಎಕ್ಸಾಮ್ಸು ತೊಗೊಂಬಂದು ಪಿ ಯು ಮಕ್ಕಳು ಮುಂದೆ ಇಡ್ತಾರೆ. ಆನ್ ಟಾಪ್ ಆಫ್ ದಟ್ PUC ಎಕ್ಸಾಮ್ಸ್ ಕೂಡ ಅವರು ಒಳ್ಳೆ ಸ್ಕೋರ್ನ ತಗೋಬೇಕು. ಸೊ ಯಾವ ರೀತಿ ಅವರು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೋಬೇಕು ಸರ್? ಖಂಡಿತ ಇದೊಂದು $1 million ಕ್ವೆಶ್ಚನ್ನೇ. ಇದು ಪೇರೆಂಟ್ಸ್ಗೂ ಒಂದು ಆ ಮಕ್ಕಳನ್ನ ಆ ಒಂದು ಸ್ಟ್ರೆಸ್ಸಲ್ಲಿರೋದು ನೋಡೋಕ್ಕಾಗಲ್ಲ. ಆದರೆ ಏನೂ ಮಾಡೋಕ್ಕಾಗಲ್ಲ. ಈಗ ಪ್ರಪಂಚದಲ್ಲಿ ಇಷ್ಟೊಂದು ಆಪರ್ಚುನಿಟೀಸ್ ಇದೆ. ಆಪರ್ಚುನಿಟೀಸ್ ಜೊತೆಗೆ ಕಾಂಪಿಟೇಷನ್ನು ಎಷ್ಟು ಇಂಪ್ರೂವ್ ಆಗಿದೆ. ರ್ಯಾಟ್ ರೇಸ್ ಅನ್ನೋದು ಖಂಡಿತ ನಿಜ. ಅದಕ್ಕೆ ಒಂದು ತಮಾಷೆ ಹೇಳ್ತಾರೆ, ಇನ್ ಎ ರ್ಯಾಟ್ ರೇಸ್ ಈವನ್ ಇಫ್ ಯು ವಿನ್ ಯು ಆರ್ ಜಸ್ಟ್ ಎ ರ್ಯಾಟ್ ಅಂತ, ಸ್ಟಿಲ್ ಎ ರ್ಯಾಟ್ ಅಂತ. ಆದರೆ ನಾವು ಇದರಿಂದೆಲ್ಲ ನಾವು ನಮ್ಮ ಒಂದು ಕಾನ್ಫಿಡೆನ್ಸ್ನ ಅಥವಾ ನಮ್ಮ ಒಂದು ಸಂತೋಷನ ಇಂಥದ್ರಲ್ಲಿ ನಾವು ಕಳ್ಕೋಬಾರ್ದು. ಈ ಪ್ರಪಂಚದಲ್ಲಿ ವೆರೈಟೀಸ್ ಆಫ್ ಆಪರ್ಚುನಿಟೀಸ್ ಇದೆ. ಮತ್ತು ನಮಗೆ ಅದನ್ನು ಆ ಒಂದು ಕಾಂಪಿಟೇಷನ್ನ ಫೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಫೆಸಿಲಿಟೀಸು ಇಂಪ್ರೂವ್ ಆಗಿದೆ. ಹಿಂದೆ 1-2 ಮಾತ್ರ ಬುಕ್ ಇರ್ತಾಯಿತ್ತು. ಇವಾಗ ನಿಮ್ಗೆ ಸಹಾಯ ಮಾಡೋದಕ್ಕೆ ಎಷ್ಟು ಪುಸ್ತಕಗಳಿದೆ, ಎಷ್ಟು ಇಂಟರ್ನೆಟ್ನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ಮತ್ತು ನಿಮಗೆ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಬಂದಿದೆ. ಹಾಗಾಗಿ ನೀವು ಪ್ರಿಪರೇಷನ್ನು ಸುಲಭ ಆಗುತ್ತೆ ಅಂತ ಅಂದ್ಕೊಳ್ಳಿ. ಒಂದೇ ಒಂದು ನೀವು ಸರಿ ಮಾಡ್ಕೋಬೇಕಾಗಿರೋದು ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿ ನಾನು ಇದನ್ನು ಮಾಡಬೇಕಾದ್ರೆ ನನಗಷ್ಟು ಶಕ್ತಿ ಇದೆ, ಆದರೆ ಯಾವ ಪ್ಲ್ಯಾನ್ಡ್ ಅಪ್ರೋಚಿಂದ ನಾನು ಇದನ್ನು ಮಾಡಬೇಕು ಅಂತ ಮೊದಲು ಡಿಸೈಡ್ ಮಾಡ್ಕೊಳ್ಳಿ. ಅಷ್ಟು ಎಫರ್ಟ್ಸ್ನ ಬಿಗಿನಿಂಗಿಂದ ಹಾಕ್ತಾ ಬನ್ನಿ. ಸಾಮಾನ್ಯವಾಗಿ ಆಂಗ್ಸೈಟಿ ಮತ್ತು ಸ್ಟ್ರೆಸ್ ಯಾಕಾಗುತ್ತೆ ಅಂದರೆ, ಬಿಗಿನಿಂಗ್ನಲ್ಲೆಲ್ಲ ನೆಗ್ಲೆಕ್ಟ್ ಮಾಡೋದು, ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡೋದು. ಅವಾಗ ತುಂಬ ಜಾಸ್ತಿ ಇರುತ್ತೆ, ಕಡಿಮೆ ಸಮಯ ಇರುತ್ತೆ. ಸ್ಟ್ರೆಸ್ ಅಂದರೆ ಇದೇನೆ, ಜಾಸ್ತಿ ಕೆಲಸ ಇದೆ, ಸಮಯ ಕಡಿಮೆ ಇದೆ. ಇಂಥ ಪರಿಸ್ಥಿತಿ ನಾವು ತಗೊಳ್ಬಾರ್ದು. ಸಾಮಾನ್ಯವಾಗಿ ಪೇರೆಂಟ್ಸು ಅಷ್ಟೇ, ಮಕ್ಕಳಿಗೆ ಏನು ಮಾಡಬೇಕು, 8-9ನೇ ಕ್ಲಾಸಿಂದ ಅವ್ರನ್ನ ಮೋಟಿವೇಶನ್ ಮಾಡಿ. ಅವರೇನು 8-9ನೇ ಕ್ಲಾಸ್ಗೆ ಎಂಜಿನಿಯರಿಂಗು, ಮೆಡಿಕಲ್ಗೆಲ್ಲ ಪ್ರಿಪೇರ್ ಆಗಬೇಕು ಅಂತ ನಾನು ಹೇಳ್ತಿಲ್ಲ. ಆದರೆ 8-9ನೇ ಕ್ಲಾಸಿನ ಮಕ್ಕಳು ಒಂದಿಷ್ಟು ಅಕಾಡೆಮಿಕ್ ಡಿಸಿಪ್ಲಿನ್ ಅಂತ ಇರಲಿ. ಮಕ್ಕಳನ್ನ ಏನಂದರೆ, ನೀನು ಆಟ ಆಡೋದು ತುಂಬ ಸಂತೋಷ, ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ನೀನು ಇರಲೇಬೇಕು. ಅದು ಕೂಡ ನಿನ್ನ ಒಂದು ಓವರಾಲ್ ನಿನ್ನ ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಇನ್ನೊಂದು ಹಾಬಿನೂ ನೀನು ಪರ್ಸ್ಯೂ ಮಾಡು ಖಂಡಿತ. ಯಾವುದೋ ಒಂದು ನಿನಗೆ ಇಷ್ಟ ಆಗಿರೋಂಥ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು, ಯೋಗಾನೋ, ಸ್ಪೋರ್ಟ್ಸು ಖಂಡಿತ ಫಾಲೋ ಮಾಡು. ಆದರೆ ಅಕಾಡೆಮಿಕ್ ಡಿಸಿಪ್ಲಿನ್ ಅನ್ನೋದು ಒಂದಿಷ್ಟು ಹೊತ್ತು ಕೂತ್ಕೊಂಡು ಓದೋವಂಥ ಸ್ಟ್ಯಾಮಿನಾ ಅಂತ ಹೇಳ್ತಾರೆ. ಈ ಕೆಲವು ಮಕ್ಕಳಿಗೆ ಒಂದು 10 ನಿಮಿಷ ಓದ್ತಾರೆ, ಆಮೇಲೆ ಏನೋ ನೀರು ಕುಡ್ಕೊಂಬರಕ್ಕೆ ಹೋಗ್ತಾರೆ ಅಥವಾ ಹೊರಗಡೆ ಹೋಗ್ತಾರೆ, ಜಾಸ್ತಿ ಓದೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ಬಿಗಿನಿಂಗಿಂದ ನಾವು ಮಕ್ಕಳಿಗೆ ಒಂದಿಷ್ಟು ಟ್ರೈನಿಂಗ್ ಕೊಡಬೇಕು. ಒಂದು ಸರಿ ಕೂತ್ಕೊಂಡ್ರೆ 45 ಮಿನಿಟ್ಸ್ ಕಾನ್ಸಂಟ್ರೇಟ್ ಮಾಡು, ಇಷ್ಟು ಓದು, ಇಷ್ಟನ್ನ ಬರಿ, ಹೊಸ ಹೊಸ ಕ್ವೆಶ್ಚನ್ ಆನ್ಸರ್ ಮಾಡು. ಈ ಥರ ಬಿಗಿನಿಂಗಿಂದ ಮಾಡ್ಕೊಂಬಂದರೆ ಮಕ್ಕಳನ್ನ ಆ ಥರ ಓರಿಯೆಂಟೇಷನ್ ಮಾಡಿಕೊಂಡ್ರೆ, ಈ ವಿಷಯ ಕೇಳ್ತಿರೋಂಥ ಮಕ್ಕಳಾಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಖಂಡಿತ ಇದನ್ನು ಇಂಪ್ಲಿಮೆಂಟ್ ಮಾಡಿ. ನಾವು ಅದನ್ನು ಸಡನ್ನಾಗಿ ಅವ್ರು PUCಗೆ ಬಂದ ಕೂಡಲೇ ಇಷ್ಟೊಂದು ಓದಬೇಕು, ನೀನು ಇಷ್ಟೊಂದು ಸಬ್ಜೆಕ್ಟ್ಸ್ ಇದೆ, ಇಷ್ಟೊಂದು ಆನ್ಸರ್ ಮಾಡಬೇಕು. ಮತ್ತು ಅದು ಅಲ್ಲದೆ ಇನ್ನೊಂದಷ್ಟು ಜನ ಹೇಳ್ತಾರೆ, ಈ ಬುಕ್ ಚೆನ್ನಾಗಿದೆ ಓದು, ಈ ಪೋಸ್ಟಲ್ ಕೋಚಿಂಗ್ ತರಿಸ್ಕೋ ಅಂತೆಲ್ಲ ಹೇಳ್ತಾರೆ. ಆಗೇನಾಗುತ್ತೆ, ಅಷ್ಟೊಂದೆಲ್ಲ ಪುಸ್ತಕಗಳು ಓದೋಕ್ಕೆ ಸಮಯನೂ ಇರಲ್ಲ. ಸಮಯ ಇದ್ರೂ ಕೆಲವ್ರಿಗೆ ಆ ಸ್ಟ್ಯಾಮಿನಾ ಇರಲ್ಲ. ಅದಕ್ಕೆ ಏನು ಮಾಡಬೇಕು, ಸಾಮಾನ್ಯವಾಗಿ 8-9ನೇ ಕ್ಲಾಸಿಂದ ಅವ್ರು ಶುರು ಮಾಡಲಿ. ಅವ್ರು ಏನು ಓದ್ತಿದ್ದಾರೋ ಅದನ್ನೇ ತುಂಬ ಸೀರಿಯಸ್ ಆಗಿ ಒಂದಿಷ್ಟು ಅದ್ರ ಮೇಲೆ MCQ ಸಾಲ್ವ್ ಮಾಡೋದು, ಆ ಒಂದು ಲೆವೆಲ್ದು ಏನಾದರೂ ಒಂದಿಷ್ಟು ಒಲಿಂಪಿಯಾಡ್ ಎಕ್ಸಾಮ್ ಇದ್ದರೆ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡೋದು. ಆ ಥರ ಎಲ್ಲ ಬಿಗಿನಿಂಗಿಂದ ಸ್ಟ್ಯಾಮಿನಾ ಬಿಲ್ಡ್ ಮಾಡ್ಕೊಂಬಂದರೆ ಗ್ಯಾರಂಟಿ PUCನಲ್ಲಿರೋಂಥ ರೇಸ್ನ ನೀವು ವಿನ್ ಮಾಡ್ಬೋದು. ನನಗೀಗ 6 ಮಂತ್ಸ್ ಆದಮೇಲೆ ಯಾವುದೋ ಒಂದು ರನ್ನಿಂಗ್ ರೇಸ್ ಇದೆ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಮ್ಯಾರಥಾನ್ ಇದೆ ಅಂತ ಅಂದ್ಕೊಳ್ಳಿ. ಆಗ ಏನು ಮಾಡಬೇಕು, ನಾನು ಇವತ್ತಿಂದ ಶುರು ಮಾಡಬೇಕು, ನನ್ನ ಸ್ಟ್ಯಾಮಿನಾ ಬಿಲ್ಡ್ ಮಾಡ್ಕೋಬೇಕು. ನಾನು ಡೈಲಿ ಒಂದು 5-10 ಕಿಲೋಮೀಟ್ರ್ ನಾನು ವಾಕ್ ಮಾಡೋಕ್ಕೆ ಶುರು ಮಾಡಬೇಕು ಅಥವಾ ರನ್ ಮಾಡೋಕ್ಕೆ ಶುರು ಮಾಡಬೇಕು. 6 ಮಂತ್ಸ್ ಆದಮೇಲೆ ನಾನು ಬರೀ ಹೆಸರು ಕೊಟ್ಬಿಟ್ಟು ನಾನು ಹಿಂದಿನ ದಿನ ಮಾತ್ರ ನಾನು ಟ್ರೈ ಮಾಡಿದ್ರೆ ಗ್ಯಾರಂಟಿ ಅದು ಸ್ಟ್ರೆಸ್ ಆಗುತ್ತೆ. ಅದಕ್ಕೇ ಅರ್ಲಿ ಪ್ರಿಪ್ರೇಷನ್ನು, ಅರ್ಲಿ ಪ್ಲ್ಯಾನಿಂಗ್ ಅನ್ನೋದೊಂದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ನಿಮಗೆ ಪರಿಚಯ ಇರೋವಂಥ ಯಾರಾದರೂ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ರಿಗೆ ನೀವು ಕೊಡಬೇಕಾಗಿರೋಂಥ ಒಂದು ಗೋಲ್ಡನ್ ಒಂದು ಅಡ್ವೈಸ್ ಅಂತಂದರೆ, ಸ್ಟಾರ್ಟ್ ಪ್ಲ್ಯಾನಿಂಗ್ ವೆಲ್. ತುಂಬ ಮುಂಚೆಯಿಂದನೇ ಶುರು ಮಾಡಿ. ಶುರು ಮಾಡಿದಾಗ ಅಕಾಡೆಮಿಕ್ ಒಂದು ಸ್ಟ್ಯಾಮಿನಾ ಇದೆಯಲ್ಲ, ಕೂತ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡೋದು, ಓದೋದು, ಅದನ್ನು ಒಂದಿಷ್ಟು ಮಾಡಬೇಕು. ಬಿಗಿನಿಂಗಿಂದ 10th ಹೇಗೋ ಆಗಲಿ ಬಿಡಿ, ಆಮೇಲೆ ನೋಡ್ಕೊಂಡ್ರಾಯ್ತು, PUCವರೆಗೂ ಹೇಗೋ ನಾನು ಇದ್ಬಿಡ್ತೇನೆ, ಆಮೇಲೆ ಓದ್ಕೊಂಡ್ರಾಯ್ತು ಅನ್ನೋದನ್ನು ಬಿಡಬೇಕು. ಓಕೆ, ಸೂಪರ್ ಸರ್. ಲೈಕ್ ಈವನ್ ಅಡ್ಮಿಷನ್ ಪ್ರೋಸೆಸ್ ಭಾಳಷ್ಟು ಜನ ತಂದೆ ತಾಯಿಗಳು ಲೈಕ್
ದೇ ರಿಗ್ರೆಟ್ ಫಾರ್ ದೇರ್ ಡಿಸಿಷನ್. ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ನಾವು ತುಮಕೂರಲ್ಲಿ ಇದ್ವಿ ಸರ್, ನಮ್ಮ ಮಗಳನ್ನ ಮಂಗಳೂರಿಗೆ ಸೇರಿಸ್ಬಿಟ್ಟಿದ್ರೆ ಅವ್ಳು ಟಾಪಲ್ಲಿ ಬಂದಿರೋಳು ಸರ್, ಸೊ ನಾವು ಬೆಂಗಳೂರಿಗೆ ಕಳಿಸ್ಬಿಟ್ಟಿದ್ರೆ ಅವ್ರು ಟಾಪಲ್ಲಿ ಬಂದಿರೋರು ಸರ್ ಅಂತ ಹೇಳ್ಬಿಟ್ಟು. ಸೊ ಇಸ್ ಇಟ್ ಟ್ರೂ ಸರ್, ತುಮಕೂರಲ್ಲಿ ಓದಿದ್ರೆ ನಾವು ಟಾಪಲ್ಲಿ ಬರೋದಕ್ಕಾಗಲ್ವಾ? ಆ ಥರ ನೋಡಿ, ಇದು ಒಂದು ತುಂಬ ಬೇಕಾಗಿರೋವಂಥ ಒಂದು ವಿಷಯ ನೀವು ಎತ್ತಿದ್ದೀರಾ. ಏನಂದರೆ, ತುಮಕೂರಿನಲ್ಲಿರುವಂಥ ಅವೈಲಬಲ್ ರಿಸೋರ್ಸಸ್ ಯೂಸ್ ಮಾಡಿಕೊಂಡು ಬೇಕಾದಷ್ಟು ಜನ ಪರ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ. ಮತ್ತು ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ ಅಥವಾ ಬೋರ್ಡ್ ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡೋಕ್ಕೆ ಈ ವರ್ಷವೂ ನೋಡಿ ಬೇಕಾದಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಟಾಪ್ 10 ರ್ಯಾಂಕ್ಸಲ್ಲಿ ಎಷ್ಟು ಜನ ಬಂದಿದ್ದಾರೆ. ಅಂದರೆ PUCನಲ್ಲಿ 600ಗೆ 590 ಮೇಲೆ ಸ್ಕೋರ್ ಮಾಡಿರೋ ತುಂಬ ಜನ ಮಕ್ಕಳಿದ್ದಾರೆ. ಎಂಟ್ರೆನ್ಸ್ ಎಕ್ಸಾಮ್ನಲ್ಲೂ ಚೆನ್ನಾಗಿ ಮಾಡ್ತಿದ್ದಾರೆ. ಏನು ಅರ್ಥ ಮಾಡ್ಕೋಬೇಕು ನಾವು ಅಂತಂದರೆ, ಇವೆಲ್ಲ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ NCERT ಬುಕ್ ಅಂತ ಏನಿದೆ ಅದೇನೇ ಭಗವದ್ಗೀತೆ. ಆ NCERT ಪುಸ್ತಕನ ಒಂದೊಂದು ಪದನೂ ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿರೋ ಎಕ್ಸರ್ಸೈಸಸ್ ಎಲ್ಲ ಆನ್ಸರ್ ಮಾಡಿ, ಇಲ್ಲಿರುವಂಥ ಟೀಚರ್ಸ್ ಹತ್ರ ನೀವು ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು, ನಿಮ್ಮ ಒಂದು ಶೆಡ್ಯೂಲ್ ಏನಿದೆ, ಸ್ಟಡಿ ಶೆಡ್ಯೂಲ್ ಅನ್ನೋದನ್ನು ಅಷ್ಟು ಇಂಟಿಗ್ರಿಟಿಯಿಂದ ಫಾಲೋ ಮಾಡಿದ್ರೆ ಊರು ಮ್ಯಾಟರ್ ಆಗಲ್ಲ. ಶೃಂಗೇರಿ ಹತ್ರ ಯಾವುದೋ ಒಂದು ಹಳ್ಳಿನಲ್ಲಿ ಓದ್ತಿರೋವಂಥ ಒಂದು ಹುಡುಗಿ ಬರೀ ಟೆಕ್ಸ್ಟ್ ಬುಕ್ ಮಾತ್ರ ಇದೆ ಅಷ್ಟೇ. ಅಲ್ಲಿ ಇನ್ನೇನು ಸಿಗ್ಬೋದು? ಈಗ 2 ವರ್ಷದಿಂದ ಆ ಹುಡುಗಿ 600ಕ್ಕೆ 595 ಅಂಕಗಳನ್ನು ಗಳಿಸಿ ಟಾಪ್ ಸ್ಕೋರ್ ಮಾಡ್ಯಾಳೆ. ಎಂಟ್ರೆನ್ಸ್ ಎಕ್ಸಾಮ್ನಲ್ಲೂ ತುಂಬ ಚೆನ್ನಾಗಿ ರ್ಯಾಂಕ್ ಬಂದಿದೆ. ಇನ್ನೇನು ಸಿಕ್ಕಿರ್ಬೋದು? ಅದಕ್ಕೇ ನಾವೇನಂದರೆ, ಒಂದು ಬಿಗ್ ಸಿಟಿನಲ್ಲಿ ಹೋದರೆ ಮಾತ್ರ ಈ ಅಡ್ವಾಂಟೇಜು, ಆ ಥರದನ್ನು ಮೊದಲು ಬಿಡಬೇಕು. ಮತ್ತು ಇವಾಗ ಈ ಪ್ರಪಂಚ ಗ್ಲೋಬಲ್ ವಿಲೇಜ್ ಅಂತ ಕರೀತಾರೆ. ಇಡೀ ಪ್ರಪಂಚನೇ ಒಂದು ಚಿಕ್ಕ ಹಳ್ಳಿ ಥರ ಆಗಿದೆ ಅಂತ. ಡೆಲ್ಲಿನಲ್ಲಿ ಇರುವಂಥ ಒಬ್ಬ ಸ್ಟೂಡೆಂಟ್ಗೆ ಏನು ಬುಕ್ಸ್ ಸಿಗುತ್ತೋ ನಮಗೂ ಅದೇ ಸಿಗುತ್ತೆ. ತುಮಕೂರಿನ ಒಂದು ಬುಕ್ ಶಾಪ್ ಹೋಗಿ ದ ಬೆಸ್ಟ್ ಬುಕ್ ಯಾವುದು ಫಿಸಿಕ್ಸ್ನಲ್ಲಿ, HC ವರ್ಮಾ, ಫಿಸಿಕ್ಸ್ ಬೈ HC ವರ್ಮಾ. ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವುದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೈ MS ಚೌಹಾಣ್. ಈ ಥರ ಒಂದು ಬುಕ್ಸ್ ಏನಿದೆ ಎಲ್ಲರಿಗೂ ಸಿಗ್ತಾ ಇದೆ. ಡೆಲ್ಲಿನಲ್ಲಿರೋ ಸ್ಟೂಡೆಂಟ್ಗೆ ಯಾವ್ಯಾವ ಮೆಟೀರಿಯಲ್ ಸಿಗ್ತಿದೆ ನಮಗೂ ಅದೇ ಸಿಗ್ತಾ ಇದೆ. ಬೇಕಾಗಿರೋದೇನು ಟಾಪ್ ಸ್ಕೋರ್ ಮಾಡೋದಕ್ಕೆ ಅಂತಂದರೆ ನಮ್ಮ ಒಂದು ಇಂಟಿಗ್ರಿಟಿ ಅನ್ನೋದಿರಬೇಕು. ಓದೋದ್ರ ಕಡೆಗೆ ನನ್ನ ಅಷ್ಟು ಆಸಕ್ತಿ ಇರಬೇಕು. ಆಗ ನೀವು ಯಾವ ಊರಲ್ಲಿ ಇದ್ದೀರಾ ಅನ್ನೋದು ಮ್ಯಾಟರ್ ಆಗೋದೇ ಇಲ್ಲ. ಡೆಫಿನೆಟಾಗಿ ಸಾಧ್ಯ ಇದೆ. IAS ಎಕ್ಸಾಮ್ವರೆಗೂ ಚಿಕ್ಕೂರಿನಲ್ಲಿ ಇದ್ಕೊಂಡು ಮಾಡಿದ್ದವರು ತುಂಬ ಜನ ಇದ್ದಾರೆ, ಸಕ್ಸಸ್ ಆಗಿದ್ದಾರೆ. ಅದೇ ನಮಗೆ ಎಕ್ಸಾಂಪಲ್ಸ್ ಆಗಬೇಕು. ಹಾಗಂತ ನಾವು ಹೇಳಿದ್ರೆ, ಒಂದು ಬಿಗ್ ಸಿಟಿನಲ್ಲಿರೋ ಎಷ್ಟು ಜನ ರ್ಯಾಂಕ್ ಬರಬೇಕಾಗಿತ್ತಲ್ವ? ಒಲಿಂಪಿಕ್ ಮೆಡಲ್ ತೊಗೊಳ್ಳಿ, ಚಿಕ್ಕೂರಿಂದ ಹೋಗಿರೋರೇ ಮೋರ್ ಫೋಕಸ್ಡು, ಲೆಸ್ ಡಿಸ್ಟ್ರಾಕ್ಷನ್ಸು, ಅವರೇನೆ ಒಲಿಂಪಿಕ್ ಮೆಡಲ್ಸ್ ಗೆದ್ದಿರೋದು. ಇದು ಅಷ್ಟೇ, ಅಕಾಡೆಮಿಕ್ಸಲ್ಲೂ ಅಷ್ಟೇ. ಒಳ್ಳೊಳ್ಳೆ ಪುಸ್ತಕಗಳು ಯಾವುದು ಅಂತ ಅಂದ್ಬಿಟ್ಟು ನಿಮ್ಮ ಸೀನಿಯರ್ಸ್ ಹತ್ರ ಅಥವಾ ನಿಮ್ಮ ಟೀಚರ್ಸ್ ಹತ್ರ ಕೇಳಿ ತಿಳ್ಕೊಳ್ಳಿ. ನಿಮ್ಮ ಪ್ರಿಪ್ರೇಷನ್ ಮೇಲೇ ಅದು ಮೇಯ್ನಾಗಿ ಡಿಪೆಂಡ್ ಆಗೋದು. ಹಾಗಾಗಿ ಚಿಕ್ಕ ಊರು ಇಲ್ಲಿ ಸಾಧ್ಯ ಇಲ್ಲ ಅನ್ನೋದು ಖಂಡಿತ ಅದು ಸರಿಯಲ್ಲ. ಸರ್, ಭಾಳಷ್ಟು ತಂದೆ ತಾಯಿಗಳು ಮಗ ಅಥವಾ ಮಗಳು 1 ಇಯರ್ ಡ್ರಾಪ್ ಮಾಡ್ತಾ ಇದ್ದಾರೆ. ಈ ವರ್ಷ ನೀಟ್ ಸೇರ್ಕೊಳ್ಳೇಬೇಕು ಅವರು, ಅದಕ್ಕೋಸ್ಕರ 1 ಇಯರ್ 2 ಇಯರ್ಸ್ ಡ್ರಾಪ್ ಮಾಡಿದ್ರು ಪರವಾಗಿಲ್ಲ, ಅವ್ರಿಗೆ ಒಳ್ಳೆ ಸ್ಕೋರ್ ಆಗಲಿ ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡ್ತಾರೆ ಇಯರ್ನ. ಸೊ ಇಸ್ ಇಟ್ ಎಸ್ ಆರ್ ನೋ? ಇಸ್ ಇಟ್ ಎ ರೈಟ್ ಡಿಸಿಷನ್ ಆರ್ ಎ ರಾಂಗ್ ಡಿಸಿಷನ್? ಓಕೆ, ಇದು ಎರಡೂ ಇದೆ, 50-50 ಆನ್ಸರ್. ಬಟ್ ನಾನು ಇದನ್ನು ಕ್ಲಿಯರಾಗಿ ಹೇಳ್ತಿದ್ದೇನೆ ನೋಡಿ. ಏನಂದರೆ, ಒಬ್ಬರು 1 ಇಯರ್ ಡ್ರಾಪ್ ತಗೊಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಸಪೋಸ್ ಅವರ ಸ್ಕೋರ್ ಕಟ್ ಆಫ್ ಮಾರ್ಕ್ಸ್ ಎಷ್ಟಿತ್ತು, ಫಾರ್ ಎಕ್ಸಾಂಪಲ್ ಅವ್ರಿಗೆ ಒಂದು ಜನರಲ್ ಮೆರಿಟಲ್ಲಿ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಸಿಗಬೇಕು ಅಂತಂದರೆ ಅವ್ರ ಸ್ಕೋರು 580ಇಂದ 600 ಟಚ್ ಆಗಿರಬೇಕು 720ಗೆ. ಅವರು ಅದನ್ನು ಒಂದು 20-30 ಮಾರ್ಕ್ಸಲ್ಲಿ ಮಿಸ್ ಮಾಡ್ಕೊಂಡಿದ್ರು ಅಂತಂದರೆ, ಒಂದು 50 ಮಾರ್ಕಲ್ಲಿ ಮಿಸ್ ಮಾಡ್ಕೊಂಡಿದ್ದು ಅಂತಂದರೆ, ಆಯಿತು ನಾನು ಇನ್ನೊಂದು ವರ್ಷ ನಾನು ಡ್ರಾಪ್ ತೊಗೊಂಡು ಪ್ರಿಪೇರ್ ಮಾಡಿ ಡೆಫಿನೆಟಾಗಿ ಆ 50 ಮಾರ್ಕ್ಸ್ ಬ್ಯಾರಿಯರ್ನ ನಾನು ಕ್ರಾಸ್ ಮಾಡ್ತೀನಿ ಅಂತ ಒಂದು ಅಂದ್ಕೊಳ್ಬೋದು. ಆದರೆ ತುಂಬ ಲಾರ್ಜ್ ಡಿಫರೆನ್ಸ್ ಇದ್ದಾಗ ಅವರು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಇದ್ದಾರೆ, ಅವ್ರಿಗೆ ಎಕ್ಸ್ಪೆಕ್ಟೆಡ್ ಎಷ್ಟು 580 to 600, ಟು ಬಿ ವೆರಿ ಶ್ಯೂರ್ 600 ಶ್ಯೂರ್ ಶಾರ್ಟ್ ಸೀಟ್ ಸಿಗುತ್ತೆ ಅಂತ. ಅದಕ್ಕೆ ಲಾರ್ಜ್ ಡಿಫರೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅವ್ರದ್ದು ಈ ಸರ್ತಿ ಬರೆದಾಗ ಅವ್ರದ್ದು 300-350 ಆಯಿತು. ಆಗ ಇನ್ನೂ 350 ಮಾಡಬೇಕಾದ್ರೆ ಅವ್ರಿಗೆ ಸಾಧ್ಯ ಇದೆ ಅಂತ ಆ ಸ್ಟೂಡೆಂಟಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಇನ್ನೆಷ್ಟು ಎಫರ್ಟ್ ಹಾಕಿದ್ರೆ ಎಷ್ಟು ಬರಬಹುದು ಅಂತ. ಅದನ್ನು ಯೋಚನೆ ಮಾಡಿ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳಿ. ನೀವು ತೊಗೊಳ್ಬೋದಾ ಬೇಡವಾ ಅನ್ನೋದು ತುಂಬ ಇಂಡಿವಿಜುವಲ್ ಸ್ಪೆಸಿಫಿಕ್. ಅದಕ್ಕೆ ಎಷ್ಟು ಗ್ಯಾಪಲ್ಲಿ ನೀವು ಮಿಸ್ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಯಾರೊಬ್ಬರು ಸೀನಿಯರ್ ಮೆಡಿಕಲ್ ಮಾಡಿರೋ ಅಂಥ ಸೀಟ್ ತೊಗೊಂಡಿರೋ ಅಂಥ ಒಬ್ಬ ಸ್ಟೂಡೆಂಟ್ ಹತ್ರ, ನಿಮ್ಮ ರಿಲೇಟಿವ್ಸಲ್ಲೋ ಫ್ರೆಂಡ್ ಸರ್ಕಲಲ್ಲೋ ಅಥವಾ ಒಬ್ಬ ಪ್ರೊಫೆಸರ್ ಹತ್ರನೋ ಮಾತಾಡಿ ಈ ಡಿಸಿಷನ್ ತೊಗೊಳ್ಳಿ. 1 ಇಯರ್ ವೇಸ್ಟ್ ಮಾಡೋವಂಥ ಅಗತ್ಯ ಇಲ್ಲ. ಈ ಪ್ರಪಂಚದಲ್ಲಿ ವೆರೈಟಿ ಆಫ್ ಪ್ರೊಫೆಷನ್ಸ್ ಬರ್ತಾ ಇದೆ. ಯಾವುದೋ ಒಂದು ಫೀಲ್ಡಲ್ಲಿ ಮಾತ್ರ ನೀವು ಸಕ್ಸಸ್ ಆದ್ರೇ ಜೀವನ ಅನ್ನೋದನ್ನು ಬಿಡಬೇಕು. ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಈಗ ಒಂದು 7-8 ವರ್ಷದಿಂದ ನಮ್ಮ ಒಬ್ಬರು ವಿದ್ಯಾರ್ಥಿನಿ ಮೆಡಿಕಲ್ ಹೋಗಲೇಬೇಕು, ಡೂ ಆರ್ ಡೈ ಕೇಸು, ಮೆಡಿಕಲ್ಲೇ ಮಾಡಬೇಕು, ಬೇರೆ ಇನ್ನೇನೋ ಇಲ್ಲವೇ ಇಲ್ಲ ಅಂತ. ಆ ಹುಡುಗಿಗೆ ಏನಾಯಿತು, ಮೆಡಿಕಲ್ ಸೀಟು ಮಿಸ್ ಆಯಿತು, ಬಾರ್ಡ್ರ್ನಲ್ಲಿ ಮಿಸ್ ಆಯಿತು. ತುಂಬ ನಿರಾಸೆ ಆಯಿತು. ಆ ಟೈಮ್ನಲ್ಲಿ ಯಾವುದೋ ಒಂದು ಕಾಲೇಜಿನಲ್ಲಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ತೊಗೊಂಡು, ಬ್ಯಾಂಗ್ಳೂರಿನ ಒಂದು ಕಾಲೇಜಲ್ಲಿ BSc ಸಬ್ಜೆಕ್ಟ್ ತೊಗೊಂಡು ಓದೋಕ್ಕೆ ಶುರು ಮಾಡಿದ್ರು.
ಆ ಸಬ್ಜೆಕ್ಟಲ್ಲಿ ಅವ್ರು ಎಷ್ಟು ಮೋಟಿವೇಟ್ ಆದರು ಅಂತಂದರೆ, ಈ ಕ್ಲಿನಿಕಲ್ ರಿಸರ್ಚು, ಆಮೇಲೆ ಮೈಕ್ರೋಬಯಾಲಜಿ ಈ ಥರ ಸಬ್ಜೆಕ್ಟ್ಸ್ ತೊಗೊಂಡು ಎಷ್ಟು ಮೋಟಿವೇಟ್ ಆದರು ಅವರು ಅಂತಂದರೆ, ಆಮೇಲೆ 3rd 4th ಲಿಸ್ಟಲ್ಲಿ ಅವ್ರಿಗೆ ಮೆಡಿಕಲ್ ಸೀಟ್ ಸಿಕ್ಕರೂ ಬೇಡ, ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂಥೇಳಿ ಇವತ್ತು ಅವರೊಂದು ವರ್ಲ್ಡ್ ಕ್ಲಾಸ್ ಸೈಂಟಿಸ್ಟ್ ಜರ್ಮನಿನಲ್ಲಿದ್ದಾರೆ. ಪ್ಲ್ಯಾಂಟ್ ರಿಸರ್ಚಲ್ಲಿ ಅವ್ರು ಎಷ್ಟೊಂದು ಇನ್ಸ್ಟಿಟ್ಯೂಟ್ಸು ಅವ್ರ ಸರ್ವಿಸಸ್ ತೊಗೊಳ್ತಿದ್ದಾರೆ. ಈಗ ಅವ್ರು ಹೇಳೋದೇನೆಂದರೆ, ನನಗೆ ಈಗ ನಗು ಬರುತ್ತೆ, ನಾನು ಮೆಡಿಕಲ್ ಇಲ್ಲದೆ ಇದ್ರೆ ನನ್ನ ಜೀವನನೇ ಇಲ್ಲ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಈಗ ನೋಡಿ ನಾನು ಐ ಆಮ್ ಎಂಜಾಯಿಂಗ್ ದಿಸ್ ಮೋರ್ ಅಂತ ಹೇಳ್ತಿದ್ದಾರೆ. ಅಷ್ಟು ಅವ್ರಿಗೆ ಅಂದರೆ ಅವರ ಸರ್ವೀಸಸ್ ಇಡೀ ಪ್ರಪಂಚಕ್ಕೆ ಬೇಕಾಗಿರೋಂಥ ಒಂದಿಷ್ಟು ರಿಸರ್ಚ್ನ ಮಾಡಿದೆ. ಹಾಗಾಗಿ ನಾವು ಈ ಥರ ಹೋದರೆ, ಈ ಡೈರೆಕ್ಷನಲ್ಲಿ ಹೋದರೆ ಮಾತ್ರ ಸಾಧ್ಯ, ಅದು ಮಾತ್ರ ಒಳ್ಳೆ ಜೀವನ, ಆ ಥರ ಒಂದು ಮೈಂಡ್ಸೆಟ್ ಬಿಡಬೇಕು. ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ತುಂಬ ಚೆನ್ನಾಗಿರೋವಂಥ ಪ್ಲ್ಯಾನ್ ಬಿ, ತುಂಬ ಚೆನ್ನಾಗಿರೋ ಪ್ಲ್ಯಾನ್ ಸಿ ಬಗ್ಗೆನೂ ಯೋಚನೆ ಮಾಡಿರಬೇಕು. ಸೂಪರ್ ಸರ್. ಸರ್, ಪಾಸ್ ಆಗಿರೋರ್ಗೂ ಫೇಲ್ ಆಗಿರೋರ್ಗೂ ದೇರ್ ಇಸ್ ಎ ಥಿನ್ ಲೈನ್ ಆಫ್ ಡಿಫ್ರೆನ್ಸ್. ಸೊ ಆ ಥಿನ್ ಲೈನ್ ಆಫ್ ಡಿಫ್ರೆನ್ಸ್ ಏನಿರುತ್ತೆ ಸರ್? ಲೈಕ್ ಇಫ್ ಯು ವಾಂಟ್ ಟು ನೇಮ್ 1 or 2 ಥಿಂಗ್ಸ್. ಸೊ ಪಾಸ್ ಆಗಿರೋರ್ಗೂ ಫೇಲ್ ಆಗಿರೋರ್ಗೂ. ಓಕೆ, ಈಗ ಪಾಸ್ ಫೇಲ್ ಅಂತ ಅನ್ನೋದನ್ನು ಒಂದು ಎಕ್ಸಾಮಿನೇಷನಲ್ಲಿ ಪಾಸ್ ಫೇಲ್ಗೂ, ಎಕ್ಸಾಮ್ ಮತ್ತು ನಿಜ ಜೀವನದಲ್ಲಿ ಅವರ ಎಬಿಲಿಟೀಸ್ ಪಾಸ್ ಫೇಲ್ಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಒಂದು ಫೇಲ್ ಆಯಿತು ಅಂತಂದರೆ ನಾನು ಜೀವನದಲ್ಲೇ ಫೇಲ್ ಆಗಿಬಿಟ್ಟಿದ್ದೀನಿ ಆ ಥರ ಎಲ್ಲ ಅಂದ್ಕೊಳ್ಬಾರ್ದು. ಆದರೆ ಇವತ್ತಿನ ಎಕ್ಸಾಮಿನೇಷನಲ್ಲಿ ಒಂದು ಪಾಸ್ ಆಗೋದು ಅಥವಾ ಫಸ್ಟ್ ಕ್ಲಾಸ್ ಒಂದು 60% ಅವರು ಸ್ಕೋರ್ ಮಾಡ್ತೀನಿ ಅನ್ನೋದು ತುಂಬ ಕಷ್ಟ ಏನಲ್ಲ. ಜಸ್ಟ್ ದಿ ಪ್ಲ್ಯಾನಿಂಗ್. ನೀವು ಒಂದು ಸಬ್ಜೆಕ್ಟ್ನಲ್ಲಿ ತುಂಬ ಸುಲಭವಾಗಿ 60% ಬ್ಯಾರಿಯರ್ನ ಕ್ರಾಸ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಬುದ್ಧಿವಂತಿಕೆ ಅಲ್ಲ, ಒಂದು ಸಿಂಪಲ್ ಡಿಸಿಪ್ಲಿನ್ ಅಷ್ಟೇ. ನಾನು ಈ ಚಾಪ್ಟರ್, ಯಾವುದೋ ಒಂದು ಚಾಪ್ಟರ್ ತಗೊಳ್ತೀರಾ, ಅದರಲ್ಲಿ ಈ ಪಾಯಿಂಟ್ಸ್ ಮೇಲೆ ಕ್ವೆಶನ್ಸ್ ಇದ್ದೇ ಇರುತ್ತೆ. PU ಬೋರ್ಡ್ನವರೇ ಕ್ವೆಶ್ಚನ್ ಬ್ಯಾಂಕ್ಸ್ ರಿಲೀಸ್ ಮಾಡಿದ್ದಾರೆ. ಯಾವುದೋ ಒಂದು ಕಾನ್ಸೆಪ್ಟ್ ಮೇಲೆ ಕ್ವೆಶ್ಚನ್ ಇರಲೇಬೇಕು. ಹಾಗಾಗಿ ನಾನು ಅಂದ್ಕೊಂಡಿದ್ದ ಕ್ವೆಶ್ಚನ್ ಒಂದೂ ಬರಲಿಲ್ಲ, ಎಲ್ಲ ಬೇರೆ ಬೇರೆ ಬಂದುಬಿಡ್ತು, ಅದು ಸಾಧ್ಯನೇ ಇಲ್ಲ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋ ಅದರಲ್ಲಿ 80%ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡಿದ ಕ್ವೆಶನ್ಸ್ ಬಂದೇ ಇರುತ್ತೆ. ಹಾಗಾಗಿ ಪಾಸ್ ಮಾಡೋದು ಖಂಡಿತ ಕಷ್ಟ ಅಲ್ಲ. ಅದಕ್ಕೆ ಬೇಕಾಗಿರೋದೇನೆಂದರೆ ಪರಮ ಬುದ್ಧಿವಂತಿಕೆ, ಭಾರಿ ಬುದ್ಧಿವಂತಿಕೆ ಏನು ಬೇಕಾಗಿಲ್ಲ. ಒಂದು ಸ್ವಲ್ಪ ಡಿಸಿಪ್ಲಿನ್ನು, ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಎಲ್ಲ ಸ್ಟೂಡೆಂಟ್ಸೂ ಸ್ವಲ್ಪ ಬುದ್ಧಿವಂತಿಕೆ ಕಡಿಮೆ ಇದೆ ಅಂತ ನಿಮ್ಗೆ ಅನಿಸಿರ್ಬೋದು. ಆದರೆ ಈ ಥರ ಒಂದು ಪ್ಲ್ಯಾನ್ ಮಾಡೋದ್ರಿಂದ, ಅದನ್ನು ಆ್ಯಕ್ಷನಿಗೆ ತರೋದ್ರಿಂದ ನೀವು ಸುಲಭವಾಗಿ 75-80% ಸ್ಕೋರ್ ಮಾಡ್ಬೋದು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಒಂದು ಚಾಪ್ಟರ್ ತಗೊಳ್ಳಿ, ಇದರಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ನೋಡಿ, ಅದನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟಾಗಿ ನೀವು ಅದನ್ನು ಒಂದು 5-6 ಸರಿ ಬರೆಯೋ ಹೊತ್ತಿಗೆ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗೋಗ್ತೀರಾ. ಸೊ ಪಾಸ್ ಆಗೋದೇ ಕಷ್ಟನಪ್ಪ ಅಂತ ಅಂದ್ಕೊಂಡಿರೋ ಸ್ಟೂಡೆಂಟು 80-90% ತೆಗೆದವ್ರು ನಾವು ನೋಡಿದ್ದೀವಿ. ಖಂಡಿತ ಸಾಧ್ಯ ಇದೆ. ಸಿಂಪಲ್, ನಾವು ಥಿನ್ ಲೈನ್ ಏನಂದರೆ ಅದು ಪ್ಲ್ಯಾನಿಂಗ್. ಆಮೇಲೆ ಒಂದು ಸ್ಮಾಲ್ ಡಿಸಿಪ್ಲಿನ್ ಅಂದರೆ ತುಂಬ ದೊಡ್ಡ ಪದ ಏನಲ್ಲ, ಭಾರಿ ಶಿಸ್ತು ಆ ಥರ ಏನಲ್ಲ, ಒಂದು ಸ್ಮಾಲ್ ಡಿಸಿಪ್ಲಿನ್ ಅದ್ರ ಬಗ್ಗೆ, ಆಮೇಲೆ ಒಂದು ಸ್ಮಾಲ್ ಪ್ಲ್ಯಾನಿಂಗ್ ಪಾಸಿಬಲ್ ಇದೆ. ಓಕೆ, ಸೂಪರ್ ಸರ್. ಸರ್, ಲೈಕ್ ನೀವು ಇಷ್ಟು ದಿನ ನೋಡ್ಕೊಂಡು ಬಂದಿದ್ದೀರ ಭಾಳಷ್ಟು ಜನ ಮಕ್ಕಳನ್ನ. ರೀಸೆಂಟ್ ಆರ್ಟ್ ಟಾಪಿಕ್ ಏನು ಅಂತ ಅಂದರೆ ಈಗಿಂದು ಸೊ ನೀಟ್ ಎಕ್ಸಾಮ್ ಪೇಪರ್ ಲೀಕ್. ಸೊ 22 ಲಕ್ಷ ಜನದ ಭವಿಷ್ಯ. ಸೊ 1 lakh ಸೀಟ್ಸ್ ಇದೆ. ಮೆನಿ ಪೀಪಲ್, ಮೆನಿ ಪೇರೆಂಟ್ಸ್, ಸ್ಟೂಡೆಂಟ್ಸ್ ಸೊ ಡಿವ್ಯಾಸ್ಟಿಯೇಟೆಡ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಹಾರ್ಟ್ ಬ್ರೋಕನ್ ಆಗಿದೆ. ಈ 35 years ಜರ್ನಿನಲ್ಲಿ ನೀವು ತುಂಬ ನೋಡ್ಕೊಂಡು ಬಂದಿದ್ದೀರಾ. ಸೊ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಇಟ್ ಈಸ್ ಹ್ಯಾಪ್ನಿಂಗ್. ಸೊ ಇಫ್ ಯು ಟೇಕ್ ದ ಸ್ಟ್ಯಾಟಿಸ್ಟಿಕ್ಸ್, ಲೈಕ್ ಲಾಸ್ಟ್ 10 yearsಲ್ಲಿ ಆಲ್ಮೋಸ್ಟ್ 89 times ಪೇಪರ್ ಲೀಕ್ ಆಗಿದೆ. ನಾಟ್ ಓನ್ಲಿ ಲೈಕ್ ನೀಟ್, ವಿ ಆರ್ ಟಾಕಿಂಗ್ ಅಬೌಟ್ ನೀಟ್ ಟುಡೇ ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ಟೇಕಿಂಗ್ ಇಟ್. ಸೊ ಇಫ್ ಯು ಟೇಕ್ SSC ಆರ್ ಸಮಥಿಂಗ್ ಎಲ್ಸ್, ಸೊ 89 ಸತಿ ಲೀಕ್ ಆಗಿದೆ. ಈ 35 ವರ್ಷದ ಜರ್ನಿನಲ್ಲಿ ನೀವು ಭಾಳಷ್ಟು ನೋಡಿದ್ದೀರಾ. ಹೌ ಟು ರೀಸ್ಟ್ರಕ್ಚರ್ ಇಟ್ ಸರ್, ಆರ್ ಲೈಕ್ ವಾಟ್ ಈಸ್ ಯುವರ್ ಸೇ ಆನ್ ಇಟ್? ಓಕೆ, ನೋಡಿ, ಈಗ ಎಕ್ಸಾಮಿನೇಷನ್ ಎಕ್ಸಾಮ್ ಆಗ್ತಿದೆ ಫಾರ್ ಎ ಜೆನ್ಯೂನ್ ರೀಸನ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನಂದರೆ ಈಗ ಪೇಪರ್ ಲೀಕ್ ಆಗಿರೋವಂಥ ಒಬ್ಬ ಅಷ್ಟೊಂದು ಎಬಿಲಿಟಿ ಇಲ್ಲದೆ ಇರೋವಂಥ, ಅಷ್ಟೊಂದು ಯೋಗ್ಯತೆ ಇಲ್ಲದೆ ಇರೋವಂಥ ಒಂದಿಷ್ಟು ಜನಗಳು ಅವ್ರ ಪೇಪರ್ ಲೀಕ್ ಆಗಿರೋ ಒಂದೇ ಒಂದು ವಿಷಯದಿಂದ ಅವರು ಅಂಡರ್ ಕ್ವಾಲಿಫೈಡ್, ನಾಟ್ ಕ್ವಾಲಿಫೈಡ್, ಬ್ಯಾಡ್ ಪೀಪಲ್ ಅವರು ಆ ಎಕ್ಸಾಮಿನೇಷನಲ್ಲಿ ಸ್ಕೋರ್ ಮಾಡಿ ಮುಂದೆ ಬರ್ತಾರೆ. ಅದನ್ನು ಖಂಡಿತ ತಡಿಲೇಬೇಕು. ಹಾಗಾಗಿ ಜಸ್ಟಿಸ್, ಒಂದು ನ್ಯಾಯ ಅಂತ ಅನ್ನೋದಕ್ಕೆ ಅಫ್ಕೋರ್ಸ್ ತುಂಬ ಚೆನ್ನಾಗಿ ಆಗಲೇ ಒಂದು ಸರಿ ಎಕ್ಸಾಮ್ ಬರೆದಿರೋರಿಗೆ ಇದರಿಂದ ಬೇಜಾರಾಗ್ಬೋದು. ಆದರೆ ಇದನ್ನು ಸರಿ ಮಾಡೋದಕ್ಕಿರುವಂಥ ಏಕೈಕ ಮಾರ್ಗ ಅಂದರೆ ಅದು ಕ್ಯಾನ್ಸಲ್ ಮಾಡಿ ಮತ್ತೊಂದು ಸರಿ ಎಕ್ಸಾಮಿನೇಷನ್ ಮಾಡೋದು. ಹಾಗಾಗಿ ನನಗೆ ಒಂದು 3-4 ಜನ ಸ್ಟೂಡೆಂಟ್ಸು ಮೊನ್ನೆ ಎಲ್ಲ ಸಿಕ್ಕಿರೋರು ಎಲ್ಲ ವೆರೈಟಿ ಸ್ಟೂಡೆಂಟ್ಸ್ ನೋಡಿದ್ದೀನಿ. ನೀಟಲ್ಲಿ ನನಗೊಂದು 450 ಬರುತ್ತೆ ಅಂತ ಒಬ್ರು ಹೇಳಿದ್ರು, ಒಬ್ಬರು 550 ಗ್ಯಾರಂಟಿ ಕ್ರಾಸ್ ಮಾಡ್ತೀನಿ ಸರ್ ಈಗ ಸದ್ಯದಕ್ಕೆ ಈ ಆನ್ಸರ್ ಪ್ರಕಾರ ಅಂತೆಲ್ಲ ಹೇಳಿದ್ರು. ಅವ್ರು ಯಾರೂ ಇನ್ನೊಂದು ಸರಿ ಎಕ್ಸಾಮ್ ಆಗಿರೋದು ಒಳ್ಳೆಯದೇ ಆಯಿತು ಸರ್, ನಾನು ಚೆನ್ನಾಗಿ ಮಾಡ್ತೀನಿ ಇವಾಗ ಅಂತಂದರು. ಕೆಲವರು ಬೇಜಾರಾಗಿರ್ಬೋದು, ಖಂಡಿತ ನಾನು ಮೊದಲೇ ಆಗಿದ್ರೆ ಮಾಡಿಬಿಡ್ತಿದ್ದೆ ಅಂತ, ಅದೇ ಸ್ಕೋರ್ ಇದ್ದರೆ ಅಂತ. ಆದರೆ ಈ ಒಂದು ಸಿಸ್ಟಮ್ನಲ್ಲಿ ಬೇರೆ ಏನೇನು ಮಾಡೋಕ್ಕಾಗಲ್ಲ, ಇದು ಹೋಗಿರೋಂಥ ಕತೆ. ಹಾಗಾಗಿ ಇನ್ನೊಂದು ಸರಿ ಪ್ರಿಪೇರ್ ಆಗೋದು ಒಳ್ಳೆಯದು. ಆದರೆ ನಮ್ಮ ಸಿಸ್ಟಮ್ ಅಂತ ಏನಿದೆ ಅದು ಖಂಡಿತ ಬದಲಾಗಬೇಕು. JEE ಮೇನ್ಸಲ್ಲಿ ನೋಡಿ,
ಈ ಸಿಸ್ಟಮ್ನವ್ರು ಓವರ್ಕಮ್ ಮಾಡಿದ್ದಾರೆ, ಕಂಪ್ಯೂಟರೈಸ್ಡ್ ಎಕ್ಸಾಮ್ ಮಾಡಿ. ಏನು ಕಾಂಪ್ಲಿಕೇಶನ್ನೇ ಇಲ್ಲ. ಬೇರೆ ಬೇರೆ ವರ್ಷನ್ಸ್ ಪೇಪರ್ ರಿಲೀಸ್ ಮಾಡ್ತಾರೆ, ಆಗ ಅದನ್ನು ಒಂದು ಕಂಪ್ಯೂಟರೈಸ್ ಎಕ್ಸಾಮ್ ಮಾಡ್ತಾರೆ. ಆ ಥರ ಮುಂದೆ ನನ್ನ ಪ್ರಕಾರ ಸರ್ಕಾರನೂ ಈ ದೃಷ್ಟಿನಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದನ್ನು ತುಂಬ ಸರ್ತಿ ಈ ಥರ ಆಗಿದೆ ಅಂತಂದರೆ ಸರ್ಕಾರಕ್ಕೂ ಎಷ್ಟು ಇದರಿಂದ ಒಂದು ಫೈನಾನ್ಷಿಯಲ್ ಬರ್ಡನನ್ನು ಖಂಡಿತ ಇದು. ಈಗ ಮತ್ತೊಂದು ಸರಿ ಎಕ್ಸಾಮ್ ಮಾಡಬೇಕು, ಆ ಸಿಸ್ಟಮ್ ಮತ್ತೆ ರನ್ ಮಾಡಬೇಕು, ಆ ಥರ. ಸೊ ಮಕ್ಕಳು ಏನು ಮಾಡಬೇಕು ಅಂತಂದರೆ, ಇದು ಒಂದು ಎಕ್ಸಾಮಿನೇಷನ್, ಒಂದು ಟ್ರಯಲ್ ಎಕ್ಸಾಮ್ ಆಗಿದೆ ಅಷ್ಟೇ, ಒಂದು ಪ್ರಿಪರೇಟರಿ ಎಕ್ಸಾಮ್ ಆಗಿದೆ ಅಂತ ನಿಮ್ಮ ಮೈಂಡ್ ಸೆಟ್ ಮೊದಲು ತಂದ್ಕೊಳ್ಳಿ. ಇದಕ್ಕೆ ನೀವೊಂದು ನಿಮ್ಮ ಆಕ್ರೋಶ ಇರೋದು, ತುಂಬ ಡಿಸಪಾಯಿಂಟೆಡ್, ಈ ಥರ ಒಂದು ನೆಗೆಟಿವ್ ಮೆಂಟಾಲಿಟಿಯಿಂದ ಈಗ ಮತ್ತೊಂದು ಸರಿ ನೀವು ನೀಟ್ ಎಕ್ಸಾಮ್ ಬರೀತೀರಲ್ವ, ಅದನ್ನು ನಿಮ್ಮ ಎಮೋಷನ್ಸ್ನ ಹರ್ಟ್ ಮಾಡ್ಕೋಬೇಡಿ. ಅದನ್ನು ಫ್ರೆಶ್ ಆಗಿ ಇಟ್ಕೊಳ್ಳಿ. ಒಂದು ಪ್ರಿಪ್ರೇಟರಿ ಎಕ್ಸಾಮ್ ಮಾಡಿದ್ದಾರೆ, ಎಷ್ಟು ಓದಬೇಕು ಅಂತ ಇವಾಗ ಗೊತ್ತಾಯಿತು, ಈಗ ಮತ್ತೆ ನಾನು ಅದೇ ಎಫರ್ಟ್ ಹಾಕ್ತೀನಿ. ಏನು ಮುಂದಿನ ವಾರ ಏನಿರಲ್ಲ, ಇನ್ನೂ 1 ಮಂತ್ ನಿಮಗೆ ಟೈಮ್ ಇರುತ್ತೆ. ಅವಾಗ ಏನಂದರೆ ಜಿನೈನ್ ವಿದ್ಯಾರ್ಥಿಗಳು ಆಚೆಗೆ ಬರ್ತಾರಪ್ಪ, ನಾನು ಅದರಲ್ಲಿ ಒಬ್ಬ ಆಗಿರ್ತೀನಿ ಅಂತ ಒಂದು ಪಾಸಿಟಿವ್ ಮೈಂಡಿಂದ ನೀವು ಎಕ್ಸಾಮಿನೇಷನ್ ತೊಗೊಳ್ಳಿ ಅಂತ ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳೋದಕ್ಕೆ ಬಯಸ್ತೀನಿ. ಸರ್, ಲೈಕ್ ನೀಟ್ ಆಲ್ ಓವರ್ ಇಂಡಿಯಾ ನಡೆಯುತ್ತೆ. ಸೊ ಡು ಯು ಥಿಂಕ್ ಲೈಕ್ ಕರ್ನಾಟಕಗೆ ಸಪ್ರೇಟ್ ಮೆಡಿಕಲ್ ಎಕ್ಸಾಮ್ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಸರ್ ನಿಮಗೆ? ಖಂಡಿತ ಕೆಲವು ಸ್ಟೇಟ್ಸ್ ಎಲ್ಲ ಆ ಥರ ಹೇಳ್ತಿದ್ದಾರೆ. ಆದರೆ ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕರ್ನಾಟಕದ ಎಕ್ಸಾಮಿನೇಷನಲ್ಲಿ ಯಾವುದೋ ಒಂದು ಸ್ಟೇಟ್ದು ಒಂದು ಪೇಪರು ತುಂಬ ಲೋ ಸ್ಟ್ಯಾಂಡರ್ಡಲ್ಲಿದೆ, ಮತ್ತು ನ್ಯಾಷನಲ್ ಲೆವೆಲಲ್ಲಿ ಮಾಡೋದು ಇನ್ನೊಂದು ಯಾವುದೋ ಬೇರೆ ಸ್ಟ್ಯಾಂಡರ್ಡಲ್ಲಿದೆ. ಆ ಥರ ಅಂದಾಗ ಅದು ಜಡ್ಜ್ಮೆಂಟ್ ಅನ್ನೋದು ಕರೆಕ್ಟಾಗಿ ಆಗಲ್ಲ. ನಾವು ಇಡೀ ದೇಶದಲ್ಲಿ ಒಂದು ಒಲಿಂಪಿಕ್ಸ್ಗೆ ಅಂತ ಒಂದಷ್ಟು ಜನನ ಪಿಕ್ ಮಾಡಬೇಕಾದ್ರೆ ಆವಾಗ ನಮಗೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರಬೇಕು. ಕರ್ನಾಟಕದಲ್ಲೂ ಒಂದು ಮತ್ತು ಇನ್ನೊಂದು ಸ್ಟೇಟ್ಗೆ ಒಂದು ಅವ್ರವ್ರದ್ದೇ ನೀಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ ಅಂದಾಗ ಆ ಸ್ಟ್ಯಾಂಡರ್ಡ್ಸ್ ಅನ್ನೋದು ಹೇಗಿರುತ್ತೆ ಅನ್ನೋದು ಡೌಟ್ಫುಲ್ ಇದೆ. ಈಗ ನ್ಯಾಷನಲ್ ಲೆವೆಲ್ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರೆ ಎಲ್ಲ ಮಕ್ಕಳು ಆ ಮಟ್ಟಕ್ಕೆ ಬೆಳೀತಾರೆ. ಆ ಥರ ಒಂದು ಪ್ರೊಸೀಜರ್ ಇಡೀ ದೇಶದಲ್ಲಿ ನಡೀತಾ ಇದೆ. ಸದ್ಯದ ಸರ್ಕಾರ ಏನಿದೆ ಅದೇನೇ ಇಂಟೆನ್ಷನ್ ಇರೋದು, ಇಡೀ ದೇಶಕ್ಕೆ ಒಂದು ಮಾಡೆಲ್ ಇಟ್ಟಿದ್ದೀವಿ. ಈ ಯಾವುದೇ ಸ್ಟೇಟ್ ಆಗಿರೋ ಈ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ನಾನು ಕ್ಲಿಯರ್ ಮಾಡಬೇಕು ಅಂತ ಅನ್ನೋದು ಒಂದು ಮೀನಿಂಗ್ಫುಲ್ ಪ್ರೊಸೀಜರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಆ ಮಟ್ಟಕ್ಕೆ ಹೋಗಬೇಕು. ನಮಗೆ ಈ ರಾಜ್ಯದ ಮಕ್ಕಳು ಸ್ವಲ್ಪ ಹಿಂದುಳಿದಿದ್ದಾರೆ, ಅವ್ರಿಗೆ ಎಷ್ಟೊಂದು ಅಕಾಡೆಮಿಕ್ ಸ್ಟ್ಯಾಂಡರ್ಡ್ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡಿ ಅಂತಂದರೆ ಅದು ಆ್ಯಕ್ಚುಲಾಗಿ ಡಿಸಡ್ವಾಂಟೇಜ್. ಹಾಗಾಗಿ ಒಂದು ಯೂನಿಫಾರ್ಮ್ ಸಿಸ್ಟಮ್, 1 ಎಕ್ಸಾಮಿನೇಷನ್ ಫಾರ್ 1 ಕಂಟ್ರಿ ಅನ್ನೋದು ಡೆಫಿನೆಟಾಗಿ ಸೂಟ್ ಆಗುತ್ತೆ ಅಂತ ನನ್ನ ಭಾವನೆ. ಸರ್, ಈಗ ಟ್ರೆಂಡ್ ಏನಿದೆ ಅಂತ ಅಂದರೆ ಎಸ್ಪೆಷಲಿ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಅಥವಾ ಇಂಡಿಯನ್ ಪೇರೆಂಟ್ಸಲ್ಲಿ ಅವರಿಗೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಹೋಗಲಿಲ್ಲ ಅಂತ ಅಂದರೆ ದೇ ವಿಲ್ ಬಿ ಟ್ರೀಟೆಡ್ ಆಸ್ ಟೆರರಿಸ್ಟ್. ಸೊ ಇಂಡಿಯಾದಲ್ಲಿ ಅಂದರೆ ಅಲ್ಲಿ ಅವ್ರು ಏನಕ್ಕೂ ಪ್ರಯೋಜನ ಇಲ್ಲ ಅಂತೇಳಿ ಭಾಳ ಜನ ಟ್ಯಾಗ್ ಲೈನ್ ಮಾಡಿಬಿಡ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಇಸ್ ದೇರ್ ಎ ಸ್ಕೋಪ್ ಬಿಹೈಂಡ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್? ಬೇಕಾದಷ್ಟಿದೆ. ನನ್ನ ಪ್ರಕಾರ ಮೆಡಿಕಲ್ ಎಂಜಿನಿಯರಿಂಗ್ ಬಿಟ್ಟು ಹೊರಗಡೆನೇ ತುಂಬ ಜಾಸ್ತಿ ಆಪರ್ಚುನಿಟೀಸ್ ಇರೋದು. ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ಏನಂದರೆ ಅದು ನಾವು ತುಂಬ ಹೊರಗಡೆ ಪ್ರಪಂಚದಲ್ಲಿ ನೋಡಿ, ಯಾರೋ ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರು ಎಂಜಿನಿಯರಿಂಗ್ ಮಾಡಿದ್ದಾರೆ, ಅವರು ಇಷ್ಟು ಲಕ್ಷ ಕೋಟಿ ಸಂಪಾದನೆ ಮಾಡ್ತಿದ್ದಾರೆ, ಒಬ್ಬರು ಮೆಡಿಕಲ್ ಮಾಡಿದ್ದಾರೆ, ಅದೊಂದು ಭಾರಿ ಒಂದು ಆ ಗ್ಲ್ಯಾಮರ್ ಒಂದು ಆರಾ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾವು ಆ ಥರನೇ ಆಗಬೇಕು, ಅದಕ್ಕೆ ನಾವು ಬಲಿ ಆಗಬಾರ್ದು. ಇದು ಮುಖ್ಯವಾಗಿ ಪೇರೆಂಟ್ಸ್ ಇದನ್ನು ಅರ್ಥ ಮಾಡ್ಕೋಬೇಕು. ಬೇಕಾದಷ್ಟು ಬೇರೆ ಬೇರೆ ಫೀಲ್ಡಲ್ಲಿ ಆಪರ್ಚುನಿಟೀಸ್ ಇದೆ, ಇದನ್ನು ನಾವು ನಿಧಾನವಾಗಿ ಬದಲಾಯಿಸಬೇಕು. ಈಗೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೈಕ್ಯಾಟ್ರಿಸ್ಟು, ಆಮೇಲೆ ಥಿಂಕರ್ಸು, ಫಿಲಾಸಫರ್ಸು ಎಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ, ನಾವು ಯಾವುದೇ ಮಗುನ ನೀನು ಮುಂದೆ ಏನಾಗ್ತೀಯಾ ಅಂತ ಕೇಳಲೇಬಾರ್ದು. ಕೇಳಿದ್ರೆ ಅದಕ್ಕೆ ಏನು ಉತ್ತರ ಹೇಳಬೇಕು ಅಂತಲೂ ಒಂದಿಷ್ಟು ಸ್ಟ್ಯಾಂಡರ್ಡೈಸ್ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ, ನಾನು ಮುಂದೆ ಏನಾಗ್ತೀಯಪ್ಪ, ನಾನು ಡಾಕ್ಟರ್ ಆಗ್ತೀನಿ, ನಾನು ಎಂಜಿನಿಯರ್ ಆಗ್ತೀನಿ, ನಾನು ಸೈಂಟಿಸ್ಟ್ ಆಗ್ತೀನಿ, ಆ ಥರ ಹೇಳಬಾರ್ದು. ಯಾಕಂದರೆ AI ಯುಗದಲ್ಲಿ ನಾವಿದ್ದೀವಿ, ಎಷ್ಟೊಂದು ಪ್ರೊಫೆಷನ್ಸು ಬದಲಾಗ್ತಾ ಇದೆ, ಹೊಸ ಹೊಸ ಪ್ರೊಫೆಷನ್ಸ್ ಬರ್ತಾ ಇದೆ. ಈಗಲೂ ನಾವು ಈಗ ಒಂದು 20-30 ವರ್ಷದಿಂದ ಏನು ಕ್ವೆಶ್ಚನ್ಸ್ ಕೇಳ್ತಿದ್ವೋ ನಮ್ಮ ಮಕ್ಕಳನ್ನ, ಏನು ಅವ್ರನ್ನ ನಾವು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಿದ್ವೋ, ಮೋಟಿವೇಟ್ ಮಾಡ್ತಿದ್ವೋ, ಈಗಲೂ ಹಾಗೆ ಮಾಡಬಾರ್ದು. ಪ್ರಪಂಚ ಬದಲಾಗಿದೆ ಅಂದಮೇಲೆ ನಾವು ಬದಲಾಗಬೇಕು. ಅದಕ್ಕೆ ಏನು ನಾನು ಕೂಡ ವರ್ಲ್ಡ್ ಕ್ಲಾಸ್ ಫಿಲಾಸಫರ್ಸ್ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಈಗಿನ ಒಂದು ನ್ಯೂ ಜನ್ರೇಷನ್ ಮಗುನ ನಾವು ಏನು ಕೇಳಬೇಕು ಅಂತಂದರೆ, ನೀನು ಮುಂದೆ ಏನಾಗ್ತಿದೆಯಾ ಅನ್ನೋದಕ್ಕೆ ನಾವು ಏನು ಸಜೆಷನ್ ಕೊಡಬೇಕು ಅಂದರೆ, ನೀನು ಯಾವ ಫೀಲ್ಡಲ್ಲಿ, ಯಾವ ರಂಗದಲ್ಲಿ ನಮ್ಮ ದೇಶಕ್ಕೆ ನೀನು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಿದೆಯಾ. ಅದೊಂದು ತುಂಬ ನೋಬಲ್ ಕ್ವೆಶ್ಚನ್ ಅದು. ಅಂದರೆ ಈಗ ಒಂದು ಮಗು ಏನು ಹೇಳಬೇಕು ಅಂತಂದರೆ, ನಾನು ಹೆಲ್ತ್ ಸೆಕ್ಟರ್ನಲ್ಲಿ ನಮ್ಮ ದೇಶಕ್ಕೆ ಸೇವೆ ಮಾಡಬೇಕು ಅಂತಿದ್ದೀನಿ. ಈ ಥರ ಒಂದು ಈಗಿನೂ ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಮಾತಾಡಬೇಕಾದ್ರೆ ಒಂದು ಪೇಟ್ರಿಯಾಟಿಸಮ್ ಅನ್ನೋದು, ಜಿನೈನ್ ಪೇಟ್ರಿಯಾಟಿಸಮ್ ಅನ್ನೋದೇನು ಬರೀ ವರ್ಬಲ್ಲ ಅದು, ಅಥವಾ ಅದಕ್ಕೇನೋ ಒಂದು ಆ ಪೇಟ್ರಿಯಾಟಿಸಮ್ ಅನ್ನೋದನ್ನು ರಿಯಲ್ ಮೀನಿಂಗ್ ಹೇಗೆ ನಾವು ತರೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಅದಕ್ಕೇ ನಾವು ಯಾವ ರಂಗದಲ್ಲಿ ನನ್ನ ದೇಶ ಸೇವೆ ಮಾಡಬೇಕು ಅಂತಿದ್ದೀನಿ ಅಂತ ಮಗುವಿಗೆ ಈಗಲಿಂದನೇ ಒಂದಿಷ್ಟು ಇನ್ಸ್ಪೈರ್ ಮಾಡಬೇಕು. ಉದಾಹರಣೆಗೆ ನಾನು ಹೆಲ್ತ್ ಸೆಕ್ಟರಲ್ಲಿ ಇರ್ತೀನಿ ಅಂತ, ನಾನು MBBS ಮಾಡಬೇಕು ಅಂತಿದ್ದೀನಿ, ಡಾಕ್ಟರ್ ಅಂತ ಸ್ಪೆಸಿಫಿಕ್ ಅಲ್ಲ. ಆಗ ಮಗುಗೆ ಏನಾಗುತ್ತೆ, ಒಂದಿಷ್ಟು ಬ್ರಾಡರ್ ಆಪರ್ಚುನಿಟಿ ಸಿಗುತ್ತೆ. ನಾನೊಬ್ಬ ಫಿಸಿಯೋಥೆರಪಿಸ್ಟ್ ಆಗ್ಬೋದು, ನಾನೊಬ್ಬ ಡೆಂಟಿಸ್ಟ್ ಆಗ್ಬೋದು, ರೆಗ್ಯುಲರ್ MBBS ಡಾಕ್ಟರ್ ಆಗ್ಬೋದು,
ನಾನೊಬ್ಬ ನ್ಯಾಚುರಲ್ ಥೆರಪಿನಲ್ಲಿ ಎಕ್ಸ್ಪರ್ಟ್ ಆಗ್ಬೋದು, ಯೋಗ ಥೆರಪಿಸ್ಟ್ ಆಗ್ಬೋದು, ಅನೆಸ್ಥೇಷಿಯಾ ಎಕ್ಸ್ಪರ್ಟ್ ಆಗ್ಬೋದು. ಎಷ್ಟೊಂದು ಈಗ BSc ಅನೆಸ್ಥೇಷಿಯಾ ಇದೆ, BSc ಕಾರ್ಡಿಯಾಕ್ ಟೆಕ್ನಾಲಜಿ, ಕಾರ್ಡಿಯಾಕ್ ಟ್ರೀಟ್ಮೆಂಟ್ ಅಸಿಸ್ಟೆಂಟು, ಈ ಥರದೆಲ್ಲ ವೆರೈಟಿ ಆಫ್ ಕೋರ್ಸಸ್ ಬಂದಿದೆ. ಹಾಗಾಗಿ ನಾನು ಇಷ್ಟೆಲ್ಲ ಸೇರಿಸಿ ನಾನೇನು ಹೇಳ್ತಿದ್ದೀನಿ, ನಾನು ಹೆಲ್ತ್ ಸೆಕ್ಟರ್ನಲ್ಲಿ ಇರ್ತೀನಿ. ಆ ಥರ ಒಂದು ಬ್ರಾಡರ್ ವ್ಯೂ ಸೆಲೆಕ್ಟ್ ಮಾಡಿ. ಹಾಗೆಯೇ ನಾನು ಡಿಫೆನ್ಸ್ ಸೆಕ್ಟರಲ್ಲಿ ನನ್ನ ದೇಶ ಸೇವೆ ಮಾಡಬೇಕು ಅಂತಿದ್ದೀನಿ, ಟೆಕ್ನಾಲಜಿ ಫೀಲ್ಡಲ್ಲಿ ಇರಬೇಕು ಅಂತಿದ್ದೀನಿ. ನನಗೆ ನಂಬರ್ಸ್ ಅಂದರೆ ತುಂಬ ಇಷ್ಟ. ನಾನು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ, ಮ್ಯಾನೇಜ್ಮೆಂಟಲ್ ಸೆಕ್ಟರ್ನಲ್ಲಿ ಇರ್ತೀನಿ. ಸೊ ನಾನು ಸ್ಪೋರ್ಟ್ಸ್ ಸೆಕ್ಟರ್ನಲ್ಲಿ ನನ್ನ ಕಂಟ್ರಿ ಸರ್ವ್ ಮಾಡಬೇಕು ಅಂತಿದ್ದೀನಿ. ಈ ಥರ ವೆರೈಟಿ ಹೇಳ್ಬೋದು. ನಾವು ಈಗಲಿಂದನೂ ಆ ಮಕ್ಳಿಗೊಂದು ಬ್ರಾಡರ್ ವ್ಯೂ ಕೊಡ್ತಾ ಬರಬೇಕು. ನೀನು ಈ ಫೀಲ್ಡಲ್ಲಿ ಇರೋ, ನಿನಗೆ ಹೆಲ್ತ್ ಸೆಕ್ಟರ್ನಲ್ಲಿ ಇರಬೇಕು, ಮೆಡಿಕಲ್ ಫೀಲ್ಡಲ್ಲಿ ಇರಬೇಕು ಅಂದರೆ MBBS ಮಾಡಬೇಕು ಅಂತ ಸ್ಪೆಸಿಫಿಕ್ ಮಾಡಬಾರ್ದು. ಆಗೇನಾಗುತ್ತೋ ಅದರಿಂದ ಒಂದು ಆಂಗ್ಸೈಟಿ, ಒಂದು ಸ್ಟ್ರೆಸ್ಸು, ಟ್ರಾಮಾ ಅದೆಲ್ಲ ನೋಡಿರೋರು ಗೊತ್ತಿರುತ್ತೆ. ಅಷ್ಟೆಲ್ಲ ನಾವು ಒಂದು ಅನ್ಪ್ಲೆಸೆಂಟು, ಒಂದಿಷ್ಟು ನಮ್ಮ ಓದೋ ಒಂದು 2-3 ವರ್ಷನ ಅನ್ಪ್ಲೆಸೆಂಟ್ ಮಾಡ್ಕೊಂಡ್ಬಿಡ್ಬಾರ್ದು. ಈ ಥರ ಅಂದ್ಕೊಳ್ಳೋದ್ರಿಂದ ನಾವು ಆಯಿತು, ಈ ರಂಗದಲ್ಲಿ ನಾನು ನನ್ನ ಎಫರ್ಟ್ಸ್ ಆಗ್ತಾ ಇದ್ದೀನಿ, ಇದರಲ್ಲಿ ಯಾವ ಆಪರ್ಚುನಿಟಿ ಸಿಗುತ್ತೋ ಅದನ್ನು ಸಂತೋಷಕ್ಕೆ ತೊಗೊಂಡು ಮುಂದುವರಿತೀನಿ ಅಂತ ಹೇಳಬೇಕು. ಒಂದು ಮೈ ಚಾಯ್ಸ್ ಮೈ ಫ್ಯೂಚರ್ ಅಂತ IIT ಚೆನ್ನೈನವರು ಒಂದು ಹೊಸ ಮೂವ್ಮೆಂಟ್ ಶುರು ಮಾಡಿದ್ದಾರೆ. ಅದರಲ್ಲಿ ಅವರೊಂದು 100 ಬೆಸ್ಟ್ ಕೆರಿಯರ್ಸ್ ಆಫ್ ದಿಸ್ ಏಜ್ ಅಂತ ಒಂದಿಷ್ಟು ಇನ್ಫಾರ್ಮೇಷನ್ ಸರ್ಚ್ ಮಾಡಿದ್ದಾರೆ. MCMF ಅಂತ ನೀವು ಸರ್ಚ್ ಮಾಡ್ಬೋದು ಬೇಕಾದರೆ, MCMF ಅಂತ. ಅದರಲ್ಲಿ ನೀವು ಸರ್ಚ್ ಮಾಡ್ಬೋದು ಅದನ್ನು. ನೀವೊಂದು ಸೈಕೋಮೆಟ್ರಿಕ್ ಟೆಸ್ಟ್ ತೊಗೊಳ್ಬೋದು. ಯಾವುದೋ ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಮಾಡ್ತಿರೋಂಥ ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ತಗೊಳ್ಳಿ. ನಿಮ್ಮ ಮಕ್ಕಳಿಗೆ 8-9ನೇ ಕ್ಲಾಸ್ನಲ್ಲಿ ಅಥವಾ 9ನೇ ಕ್ಲಾಸ್ ಮುಗಿಬೇಕಾದ್ರೆ ಏನು ಮಾಡಿ, ಅವ್ರಿಗೊಂದು ಸೈಕೋಮೆಟ್ರಿಕ್ ಟೆಸ್ಟ್ ತೊಗೊಳೋದಕ್ಕೆ ಹೇಳಿ. ತುಂಬ ಇನ್ಸ್ಟಿಟ್ಯೂಟ್ಸ್ ಕಂಡಕ್ಟ್ ಮಾಡ್ತಾರೆ ಅದನ್ನು. ಆ ಸೈಕೋಮೆಟ್ರಿಕ್ ಟೆಸ್ಟ್ನಲ್ಲಿ ಒಂದಿಷ್ಟು ಬರುತ್ತೆ, ನಿಮ್ಮ ಮಗುವಿನ ಸ್ಟ್ರೆಂತ್ ವೀಕ್ನೆಸ್ ಏನಿದೆ ಅಂದ್ಬಿಟ್ಟು ಅವರೊಂದು 5-6 ಪ್ರೊಫೆಷನ್ಸು ಸಜೆಸ್ಟ್ ಮಾಡ್ತಾರೆ. ಈ ವಿದ್ಯಾರ್ಥಿಗೆ ಅಥವಾ ಈ ವಿದ್ಯಾರ್ಥಿನಿಗೆ ಇಷ್ಟು ರಂಗಗಳಲ್ಲಿ ಇವರ ಟ್ಯಾಲೆಂಟ್ ಇದೆ, ಅದು ಉಪಯೋಗಿಸ್ಕೋಬೋದು ಅಂತ. ಸೊ ನನ್ನ ಪ್ರಕಾರ ಈ ಜೆನ್ಜಿ ಕಿಡ್ಸ್ ಅನ್ನೋರು ಇದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ವಹಿಸಿ. ನಿಮ್ಗೇನು ಸ್ಟ್ರೆಂತ್ ವೀಕ್ನೆಸ್ ಇದೆ, ನೀವೇನೇನು ಎಂಜಾಯ್ ಮಾಡ್ತೀರಾ, ಆಮೇಲೆ ನಿಮ್ಗೊಂದು ಪ್ರೊಫೆಷನ್ ಸಿಕ್ಕ ಮೇಲೂ ನೀವು ಅದನ್ನು ಜೀವನದಲ್ಲಿ ಮುಖ್ಯವಾಗೇನು ಖುಷಿಯಾಗಿರಬೇಕು ಅಂತಲ್ವಾ. ಆ ಖುಷಿನ ನೀವು ಯಾವ ಪ್ರೊಫೆಷನಲ್ಲಿ ನಿಮ್ಗೆ ಸಿಗತ್ತೆ, ನಿಮ್ಗೊಂದು ಸಮಾಧಾನ ಅದು ಎಲ್ಲಿ ಸಿಗತ್ತೆ, ನಿಮ್ಗೊಂದು ಸಾರ್ಥಕತೆ ಅನ್ನೋದು ಯಾವ ಪ್ರೊಫೆಷನಲ್ಲಿ ಸಿಗುತ್ತೆ ನಿಮ್ಮ ಪ್ರಕಾರ ಅಂತ ನೀವು ಆ ರೀತಿ ಒಂದು ಸೈಂಟಿಫಿಕ್ ಅಪ್ರೋಚ್ ಇಟ್ಕೋಬೋದು. ಸೈಕೋಮೆಟ್ರಿಕ್ ಟೆಸ್ಟ್ ಮಾಡೋದು, ನನಗೆ ಓಕೆ ಇಷ್ಟು ಫೀಲ್ಡಲ್ಲಿ ನಾನು ಟ್ರೈ ಮಾಡ್ತೇನೆ ಅಂತ ಅಂದ್ಕೊಳ್ಬೋದು. ಆಫ್ಟರ್ ಕೋವಿಡ್ ವಿ ಗೆಟ್ ಪ್ಲೆಥೋರಾ ಆಫ್ ಮೆಟೀರಿಯಲ್ಸ್ ಇನ್ ಇಂಟರ್ನೆಟ್. ಆನ್ಲೈನ್ ಎಜುಕೇಷನಲ್ಲಿ ಮೆಟೀರಿಯಲ್ ತುಂಬೋಗಿದೆ. ಸೊ ಫಾರ್ ಸ್ಟೂಡೆಂಟ್ಸ್ ಇಟ್ಸ್ ನಾಟ್ ಅಬೌಟ್ ವಾಟ್ ಟು ಸ್ಟಡಿ, ಇಟ್ಸ್ ಆಲ್ ಅಬೌಟ್ ವಾಟ್ ನಾಟ್ ಟು ಸ್ಟಡಿ. ಸೊ ಇಷ್ಟೊಂದು ಮೆಟೀರಿಯಲ್ನ ಸೆಗ್ರಿಗೇಟ್ ಮಾಡ್ಕೊಳ್ಳೋದು ಹೇಗೆ ಸರ್? ಇಸ್ ಇಟ್ ಎನ್ ಅಡ್ವಾಂಟೇಜ್ ಆರ್ ಡಿಸ್ಅಡ್ವಾಂಟೇಜ್? ಹೌ ವಿ ಸಪೋಸ್ ಟು ಟೇಕ್ ಇಟ್? ಎಕ್ಸಾಕ್ಟ್ಲಿ. ನಾನು ಸಾಮಾನ್ಯವಾಗಿ PU ಓದ್ತಿರೋ ಮಕ್ಕಳು, ಅದು ಈ ಥರ ಎಕ್ಸಾಮಿನೇಷನ್ ಓದ್ತಿರೋ ಮಕ್ಕಳಿಗೆ ನಾನು ಹೋಗಿ 1-2 ಬುಕ್ ಸಜೆಸ್ಟ್ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂದ್ರೂ ನಾನು ಸಾಮಾನ್ಯವಾಗಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಅವರು ಈಗಾಗಲೇ ರೆಫರ್ ಮಾಡ್ತಿರೋ ಬುಕ್ಸ್ಗೆ ನಾನು ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ಇನ್ನೊಂದಿಷ್ಟು ಬುಕ್ಸ್ ತೊಗೊಂಬಂದು ಅದನ್ನು ಅವರು ಓದೋದಕ್ಕಾಗತ್ತಾ, ಅಷ್ಟು ಸಮಯ ಕೊಡೋಕ್ಕಾಗತ್ತಾ, ಈ ಥರ ಎಲ್ಲ. ಇದಕ್ಕೆ ಒಂದು ಕಿವಿ ಮಾತು ಡೈರೆಕ್ಟಾಗಿದ್ದು ಎಲ್ಲ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗೇ ಆಗುತ್ತೆ. ಈಗಾಗಲೇ ನೀವು ಹೇಳಿದಾಗೆ ಏನು ರಾಶಿಗಟ್ಟಲೆ ಇನ್ಫಾರ್ಮೇಷನ್ ಇದೆ. ಇನ್ನು ಆನ್ಲೈನಲ್ಲಿ ರೆಫರ್ ಮಾಡೋದಂತೂ ದೊಡ್ಡ ಫ್ಯಾಷನ್ ಆಗಿಬಿಟ್ಟಿದೆ. ಆನ್ಲೈನಲ್ಲಿ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ. ಅದಕ್ಕೆ ಒಂದು ಕಿವಿ ಮಾತು ಕೇಳಿಸ್ಕೊಳ್ಳಿ. ಈ ಎಕ್ಸಾಮಿನೇಷನ್ ಅನ್ನೋದೇನು NTA ಅನ್ನೋದೇನು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದೆ, ಅವ್ರ ಪ್ರಕಾರ ಏನಂದರೆ, ಮತ್ತು ಎಕ್ಸಾಮಿನೇಷನ್ ಎಲ್ಲ ಸ್ಕೀಮ್ಸು ಈ NCERT ಟೆಕ್ಸ್ಟ್ ಬುಕ್ ಬೇಸ್ಡ್. ಅದು ಸದ್ಯಕ್ಕೆ ಸ್ಟೂಡೆಂಟ್ಸ್ಗೆ NCERT ಟೆಕ್ಸ್ಟ್ ಬುಕ್ಕೇನೆ ಭಗವದ್ಗೀತೆ. ಅದರಲ್ಲಿರೋಂಥ ವರ್ಡ್ ಟು ವರ್ಡ್ ನೋಡಿ, ಅದರಲ್ಲಿರೋಂಥ ಒಂದು ಪದನೂ ನೋಡಿರಬೇಕು, ಅದರ ಅರ್ಥನೂ ತಿಳ್ಕೊಂಡಿರಬೇಕು. ಅದರಲ್ಲಿ ಡೌಟ್ ಬಂದರೆ ಟೀಚರ್ಸ್ ಕೇಳಿ ತಿಳ್ಕೊಬೇಕು, ಈ ಸೆಂಟೆನ್ಸ್ ಮೀನಿಂಗ್ ಏನು, ಈ ಒಂದು ವರ್ಡ್ ಮೀನಿಂಗ್ ಏನು ಅಂತ ಕೇಳಿ ತಿಳ್ಕೊಂಡು ಅದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿ. ಅದು ಸುಲಭನೇ. ಒಂದು ರೆಫರೆನ್ಸು, ಸಪೋಸ್ ಎಕ್ಸಾಮಿನೇಷನಲ್ಲಿ ಏನಾದರೂ ಆಂಬಿಗ್ಯೂಟಿ ಬಂತು ಅಂತ ಅಂದ್ಕೊಳ್ಳಿ, ಈ ಕ್ವೆಶ್ಚನ್ಗೆ 2 ಆನ್ಸರ್ ಸರಿ ಹೋಗ್ಬಿಟ್ಟಿದೆಯಲ್ಲ ಯಾವುದು ಅಂತಂದರೆ, ಆವಾಗ NCERT ಬೇಸಿಸ್ ಮೇಲೇ ಜಡ್ಜ್ ಮಾಡೋದು. ಅದಕ್ಕೇ ನಿಮ್ಮ ಟೇಬಲ್ ಮೇಲೆ NCERT ಬುಕ್ಸು ರೆಡಿ ಇರಬೇಕು. ಆಮೇಲೆ NCERTನವರು ಟೆಕ್ಸ್ಟ್ ಬುಕ್ ಜೊತೆಗೆ ಎಕ್ಸಾಂಪ್ಲರ್ ಬುಕ್ಸ್ ಅಂತಲೂ ರಿಲೀಸ್ ಮಾಡಿದ್ದಾರೆ. ಅಂದರೆ ಆ NCERT ಟೆಕ್ಸ್ಟ್ ಬುಕ್ ಇಟ್ಕೊಂಡು ಒಂದಿಷ್ಟು MCQs ಅಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ಗೆ ಇನ್ನೊಂದು ಬುಕ್ ರಿಲೀಸ್ ಮಾಡಿದ್ದಾರೆ, ಎಕ್ಸಾಂಪ್ಲರ್ ಬುಕ್ಸ್ ಅಂತ. ಅದು ಸಾಮಾನ್ಯಕ್ಕೆ 9th 10th ಇದೆ. ಅದು ನೀವೇನು ಮಾಡಬೇಕು, 11th 12th ಆ NCERT ಟೆಕ್ಸ್ಟ್ ಬುಕ್ಸು ಮತ್ತು ಎಕ್ಸಾಂಪ್ಲರ್ ಬುಕ್ನ ಕಂಪ್ಲೀಟ್ ಸಾಲ್ವ್ ಮಾಡಬೇಕು. ಆಮೇಲೆ ಯಾವುದೋ ಒಂದಿಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ ರೆಫರ್ ಮಾಡಿದ್ರೆ ಸಾಕು. ಅನ್ಲಿಮಿಟೆಡ್ ಇನ್ಫಾರ್ಮೇಷನ್ ಏನು ಬೇಕಾಗಿಲ್ಲ. ನೀವು ಯಾವಾಗ NCERT ಟೆಕ್ಸ್ಟ್ ಬುಕ್ ಮತ್ತು ಎಕ್ಸಾಂಪ್ಲರ್ನ ನೀವು ಪರ್ಫೆಕ್ಟಾಗಿ ಓದಿದಿರೋ ಆವಾಗ ನೀವು 75% ಎಕ್ಸಾಮಿನೇಷನ್ಗೆ ರೆಡಿ ಇದ್ದೀರಾ ಅಂತ. ನಿಮಗಿನ್ ಬೇಕಾಗಿರೋದು ಒಂದಿಷ್ಟು ವೆರೈಟಿ ಆಫ್ ಕ್ವೆಶ್ಚನ್ಸ್. ಅದಕ್ಕೊಂದು ಮಾರ್ಕೆಟಲ್ಲಿ ಸಿಗ್ತಿರೋಂಥ ಯಾವುದಾದ್ರು ಒಂದು ಬುಕ್ಕು ಸಾಕು. ಯಾಕೆಂದರೆ ನೀವು ಟೆಸ್ಟ್ ತಗೊಳ್ಬೇಕಲ್ಲ, ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದೆ, ಬಟ್ ನಿಮ್ಮನ್ನು ಯಾವ ರೀತಿ ಟೆಸ್ಟ್ ಮಾಡಿದ್ರೂ ನೀವು ಆನ್ಸರ್ ಮಾಡ್ತೀರಾ ಅಂತ ನೀವು ಪ್ರಾಕ್ಟೀಸ್ ತೊಗೋಬೇಕಲ್ವಾ. ಅದಕ್ಕೆ ಏನು ಮಾಡಿ, ಯಾವುದಾದ್ರೂ ಒಂದು ಸ್ಟ್ಯಾಂಡರ್ಡ್ ಬುಕ್ ತಗೊಳ್ಳಿ, ಅದರಲ್ಲಿರುವಂಥ MCQsನ ಸಾಲ್ವ್ ಮಾಡಿ. ನಾನು ಹೇಳೋದು ಸ್ಟೂಡೆಂಟ್ಸ್ಗೆ ಪ್ರತಿದಿನ
TCMB ಸಬ್ಜೆಕ್ಟಲ್ಲಿ ನೀವು ಯಾವ್ಯಾವ ಸಬ್ಜೆಕ್ಟ್ ಕಾನ್ಸಂಟ್ರೇಟ್ ಮಾಡ್ತಿರೋ ಅದನ್ನು ಪ್ರತಿದಿನ 50 ಕ್ವೆಶನ್ ಆನ್ಸರ್ ಮಾಡಿ. ಪ್ರತಿದಿನ ನೀವು 50 ಕ್ವೆಶನ್ ಆನ್ಸರ್ ಮಾಡಿದ್ರೆ ಅವಾಗ ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸಬ್ಜೆಕ್ಟಲ್ಲಿ ಫಿಸಿಕ್ಸ್ 50 ಕ್ವೆಶನ್ ಇವತ್ತು ಆನ್ಸರ್ ಮಾಡಿದ್ರಿ, 10 ದಿನಕ್ಕೆ ಎಷ್ಟಾಯಿತು? 500 ಕ್ವೆಶನ್ಸ್ ಆಯಿತು. 100 ದಿನಕ್ಕೆ ಅಂದರೆ 3 ತಿಂಗಳಿಗೆ ಹೆಚ್ಚು ಕಮ್ಮಿ, ಅಷ್ಟಕ್ಕೆ ನೀವು 5000 ಕ್ವೆಶನ್ ಆನ್ಸರ್ ಮಾಡಿರ್ತೀರ. 5000 ಕ್ವೆಶನ್ಸ್ ನಿಮ್ಮ ಹತ್ರ ಇರೋದೇ ಇಲ್ಲ. ಹಾಗಾಗಿ ನೀವು ನಿಮ್ದೊಂದು ಡಿಸಿಪ್ಲಿನ್ ಅಂತ ಹೇಳಿದ್ವಲ್ಲ, ಆ ಒಂದು ಪ್ರೊಸೀಜರ್ ಅಂತ ಅದನ್ನು ಫಾಲೋ ಮಾಡಿ. ಪ್ರತಿದಿನ ನಾನು 50 ಕ್ವೆಶನ್ ಫಿಸಿಕ್ಸಲ್ಲಿ ಆನ್ಸರ್ ಮಾಡೇ ಮಲ್ಕೊಳ್ತೀನಿ. ಆ 50 ಕ್ವೆಶನ್ಗೆ 1 ಅವರ್ ಅಂತ ಟೈಮ್ ಇಟ್ಕೊಳ್ಳಿ. 50 ಕ್ವೆಶನ್ನು 60 ನಿಮಿಷ ಅಂತ ಟೈಮ್ ಇಟ್ಕೊಳ್ಳಿ, ಆನ್ಸರ್ ಮಾಡಿ. ಆ ಥರ ಮಾಡೋದ್ರಿಂದ ನಿಮಗೆ ಒಂದು 100 ಡೇಸಲ್ಲಿ ನಿಮಗೆ ಫುಲ್ ಕಂಟ್ರೋಲಿಗೆ ಬರುತ್ತೆ. ಮತ್ತು ನೀವು ಡೆಫಿನೆಟಾಗಿ ನೀವು ಟಾಪ್ ರ್ಯಾಂಕೇ ಬರುತ್ತೆ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ. ಅದಕ್ಕೇ ಈ ಪ್ರಪಂಚದಲ್ಲಿ ಇಂಥ ಎಕ್ಸಾಮ್ಸಲ್ಲಿ ನೀವು ಸಕ್ಸಸ್ ಆಗೋದಕ್ಕೆ ಬೇಕಾಗಿರೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಅಂದರೆ ಇಂಟೆಲಿಜೆನ್ಸ್ ಒಂದೇ ಅಲ್ಲ, ಕನ್ಸಿಸ್ಟೆನ್ಸಿ ಅನ್ನೋದ್ರ ಬಗ್ಗೆ ಇಡೀ ಪ್ರಪಂಚದಲ್ಲಿ ಮಾತಾಡ್ತಿದ್ದಾರೆ. ನಿಮ್ಮ ಎಬಿಲಿಟಿ ಸ್ವಲ್ಪ ಕಡಿಮೆ ಇರ್ಬೋದು ಅಥವಾ ನಿಮ್ಮ ಇಂಟೆಲಿಜೆನ್ಸ್ ಸ್ವಲ್ಪ ಕಡಿಮೆ ಇರ್ಬೋದು ಅಂತ ನಿಮಗೇನೋ ಒಂದಿಷ್ಟು ಗಿಲ್ಟ್ ಇರ್ಬೋದು, ಆದರೆ ಕನ್ಸಿಸ್ಟೆನ್ಸಿ ಅನ್ನೋದು ನಿಮ್ಮ ಮೇಲೇ ಪೂರ್ತಿ ಡಿಪೆಂಡ್ ಆಗಿದೆ. ಕನ್ಸಿಸ್ಟೆಂಟಾಗಿ ನೀವು ಈ ಥರ ಎಫರ್ಟ್ಸ್ ಹಾಕ್ತಾ ಇದ್ದರೆ ನಿಮ್ಮನ್ನು ಬೀಟ್ ಮಾಡೋದಕ್ಕೆ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಕೈನಲ್ಲೂ ಆಗಲ್ಲ. ಅದಕ್ಕೇ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ಟಡಿ ರೂಮ್ನಲ್ಲಿ ಬರ್ಕೊಂಬಿಡಿ, ಕನ್ಸಿಸ್ಟೆನ್ಸಿ ಈಸ್ ದ ಕೀ ಟು ಸಕ್ಸಸ್ ಅಂತ. ಹಾಗಾಗಿ ನೀವು ಇದನ್ನು ಓವರ್ಕಮ್ ಮಾಡ್ಬೋದು. ನಾನಾಗಲಿ ಸಿಂಪಲ್ ಲೆಕ್ಕ ನೋಡಿ, 50 ಕ್ವೆಶನ್ ಇವತ್ತು ಆನ್ಸರ್ ಮಾಡಿದ್ದು, 10 ದಿನ ಆನ್ಸರ್ ಮಾಡಿದ್ರೆ 500 ಕ್ವೆಶನ್ ಆಯಿತು. ಯಾವುದೇ ಒಂದು ಚಾಪ್ಟ್ರಲ್ಲಿ 200 ಕ್ವೆಶನ್ಸ್ ಇರುತ್ತೆ ಅಷ್ಟೇ, ಒಂದು ಬೆಸ್ಟ್ ಬುಕ್ ಅಂತ ತೊಗೊಂಡ್ರು. ಸೊ ಈಸಿಯಾಗಿ ನೀವು ಕವರ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಒಂದು ದಿನದಲ್ಲಿ ಏನು ಮಾಡಿ, ಸಾಯಂಕಾಲ 7 ಗಂಟೆವರೆಗೂ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಓದ್ಕೊಳ್ಳಿ. 7 ಗಂಟೆ ಆದಮೇಲೆ 7ರಿಂದ 11 ಆ ಥರ ನೀವು ಎಂಟ್ರೆನ್ಸ್ ಎಕ್ಸಾಮ್ ಕಾನ್ಸಂಟ್ರೇಟ್ ಮಾಡಿ. ಒಂದೊಂದು ಸಬ್ಜೆಕ್ಟ್ನಲ್ಲೂ 50 ಕ್ವೆಶನ್ ಆನ್ಸರ್ ಮಾಡ್ತೀವಿ. ಕಷ್ಟ ಆಗ್ತಿದೆಯಾ ಬೇಡ, 30ಕ್ಕೆ ಅಂತ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಎವ್ರಿ ಡೇ ಐಲ್ ಆನ್ಸರ್ 30 ಕ್ವೆಶನ್ಸ್ ಇನ್ 40 ಮಿನಿಟ್ಸ್. ಗಿವ್ 40 ಮಿನಿಟ್ಸ್ ಪರ್ ಸಬ್ಜೆಕ್ಟ್. ಯು ಕ್ಯಾನ್ ಡೆಫಿನೆಟ್ಲಿ ಪ್ರಿಪೇರ್ ದ ಬೆಸ್ಟ್ ಪಾಸಿಬಲ್ ವೇ ಅಂತ ನಾನು. ಸೂಪರ್ ಸರ್. ನೀವು ಹೇಳುವಾಗ ಒಂದು ವಿಷಯ ಅರ್ಥ ಆಯಿತು. ಈವನ್ ವೆನ್ ವಿ ಆರ್ ಪ್ರಿಪೇರಿಂಗ್ ಫಾರ್ UPSC ಎಕ್ಸಾಮ್, IAS ಓದುವಾಗ್ಲೂ ಒಂದು ಥಿಂಗ್ ಹೇಳ್ತಾರೆ, ಏನು NCERT ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಸೊ NCERT ಬಿಟ್ಟರೆ ಬೇರೆ ಏನು ಓದೋದು ಬೇಕಾಗಿಲ್ಲ. NCERT ಕರೆಕ್ಟಾಗಿ ಓದಿ, ಒಂದು ನ್ಯೂಸ್ ಪೇಪರ್ ಓದಿ, ದಟ್ಸ್ ಮೋರ್ ದೆನ್ ಎನಫ್. NCERT ಜೊತೆಗೆ ಆಮೇಲೆ ಒಂದಿಷ್ಟು ಪ್ರಾಕ್ಟೀಸ್ ಕ್ವೆಶನ್ಸ್ ಬೇಕಲ್ಲ. ಮತ್ತೆ ಈಗ ಸದ್ಯಕ್ಕೆ ಹೇಳ್ತಾರೆ IIT ಇಸ್ ದ ಟಫೆಸ್ಟ್ ಎಕ್ಸಾಮಿನೇಷನ್ ಇನ್ ದ ವರ್ಲ್ಡ್ ಅಂತ, UPSCನೂ ಅಷ್ಟೇ, ನೀಟ್ ಅಷ್ಟೇ. ಇದಕ್ಕೇನು ಮಾಡಬೇಕು, NCERT ಅನ್ನೋದು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತು. ಆಮೇಲೆ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಬೇಕಲ್ಲ, ನಿನಗೆ ಅದ್ರ ಮೇಲೆ ಎಷ್ಟು ವೆರೈಟಿ ಕ್ವೆಶನ್ ಕೇಳಿದ್ರು ನೀನು ಕನ್ಫ್ಯೂಷನ್ ಮಾಡ್ಕೊಳ್ಳಲ್ಲ, ಕರೆಕ್ಟಾಗಿ ಆನ್ಸರ್ ಬರುತ್ತೆ ಅಂತ ಒಂದು ಪ್ರಾಕ್ಟೀಸ್ ಒಂದು ಬೇಕು. ಅದಕ್ಕೆ ಯಾವುದಾದ್ರೂ ಒಂದು ಬುಕ್ NCERT ಆದಮೇಲೆ ನಿಮ್ಮನ್ನು ನೀವೇನೇ ಟೆಸ್ಟ್ ಮಾಡಿಕೊಂಡು ಎಕ್ಸಾಮಿನೇಷನ್ ಲೆವೆಲ್ ನಿಮ್ಮನ್ನು ನೀವೇ ಟ್ಯೂನ್ ಮಾಡ್ಕೋಬೋದು. ಸರ್, ಇನ್ ದಿಸ್ 35 years ಆಫ್ ಟೀಚಿಂಗ್ ಜರ್ನಿ ಯಾವತ್ತಾದರೂ ನಿಮಗೆ ಅನಿಸಿದ್ಯಾ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಇದೊಂದು ಸ್ವಲ್ಪ ಚೇಂಜ್ ಆಗಬೇಕಾಗಿತ್ತು ಅಂತ? ಖಂಡಿತ, ಇದು ತುಂಬ ಒಳ್ಳೆಯ ಪ್ರಶ್ನೆ. ಇದು ಏನಂದರೆ, ನಮ್ಮ ದೇಶದಲ್ಲಿ ಸಾಮಾನ್ಯ ನಾನು ನೋಡಿದಾಗೆ ಟೆಕ್ಸ್ಟ್ ಬುಕ್ ಬೇಸ್ಡ್, ಈ ಟೆಕ್ಸ್ಟ್ ಬುಕ್ನಲ್ಲಿರೋ ಎಷ್ಟು ಇನ್ಫಾರ್ಮೇಷನ್ನ ನೆನ್ಪಿಟ್ಕೊಂಡ್ರೆ ನಾನು ಎಕ್ಸಾಮಿನೇಷನಲ್ಲಿ ವಿನ್ ಆಗ್ಬೋದು, ಎಕ್ಸಾಮಿನೇಷನಲ್ಲಿ ವಿನ್ ಆಗಿ ನಾನು ಆ ಪ್ರೊಫೆಷನ್ಗೆ ಹೋಗ್ಬೋದು ಅನ್ನೋದರಲ್ಲಿ ಒಂದು ಸ್ಮಾಲ್ ಡಿಫೆಕ್ಟ್ ಇದೆ ಅಂತ ನನಗೆ ಅನ್ನಿಸ್ತಿರುತ್ತೆ. ಏನಂದರೆ, ನಮ್ಮ ಮಕ್ಕಳಿಗೆ ಆನ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇನ್ನೂ ಬಂದಿಲ್ಲ. ಈಗ ನಾವು ಯಾವುದೋ ಒಂದು ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ನೋಡ್ತೀವಿ, ಒಂದು ಸೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂದ್ಬಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಮಕ್ಕಳು ಅದನ್ನು ಓದ್ತಾರೆ, ನೆನ್ಪಿಟ್ಕೊಂಡು ಎಕ್ಸಾಮ್ನಲ್ಲಿ ಬರೀತಾರೆ. ಆದರೆ ಒಂದು ರಿಯಲ್ ಆಗಿ ಆ ಒಂದು ಸೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಆನ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇರೋದೇ ಇಲ್ಲ. ಅವ್ರನ್ನ ಸಪೋಸ್ ನಾವು ಲ್ಯಾಬ್ ಕರ್ಕೊಂಡೋಗಿ, ನೋಡು ನಿನಗೆ ಒಂದು ಕಾಪರ್ ವೈರ್ ಕೊಡ್ತೀನಿ, ಜಿಂಕ್ ವೈರ್ ಕೊಡ್ತೀನಿ, ಅಥವಾ ಇನ್ಯಾವುದಾದ್ರು ಮೆಟಲ್ ತಗೋ, ನೀನೇ ಒಂದು ಹೊಸ ಸೆಲ್ ಕನ್ಸ್ಟ್ರಕ್ಟ್ ಮಾಡು, ಅದು ಎಷ್ಟು ವೋಲ್ಟೇಜ್ ಬರುತ್ತೆ ಅಂತ ನೋಡು. ಸೊ ಆ ಥರ ಒಂದು ಆನ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಸ್ವಲ್ಪ ಮಿಸ್ಸಿಂಗ್ ಇದೆ ಅಂತ ನನಗೆ ಅನ್ನಿಸ್ತಿರುತ್ತೆ. ಮಕ್ಕಳಿಗೇನಾದ್ರೂ ಒಂದು ಯೋಗ ಕಂಪಲ್ಸರಿ ಮಾಡಿ, ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಕಂಪಲ್ಸರಿ ಮಾಡಿ, ಆಮೇಲೆ ಸೈನ್ಸ್ ಲ್ಯಾಬ್ನಲ್ಲಿ ಅವ್ರಿಗೆ ಇಷ್ಟ ಬಂದಿರೋದನ್ನು ಮಾಡಬಹುದು. ಆ ಥರ ಒಂದಿಷ್ಟು ಆನ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರೋದು. ಒಂದಿಷ್ಟು ಅಗ್ರಿಕಲ್ಚರ್ ಬಗ್ಗೆ, ನಮ್ಮದೇ ತರಕಾರಿ ನಾವೇ ಬೆಳ್ಕೋಬೋದು, ಅಥವಾ ನನ್ನದೇ ಯಾವುದೋ ಒಂದು ಸ್ಮಾಲ್ ರಿಪೇರ್ ವರ್ಕ್ನ ನಾನೇ ಮಾಡ್ಕೊಳ್ಬೋದು ಮನೆಯಲ್ಲಿ. ಈ ರೀತಿ ಒಂದು ಆನ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದಿಷ್ಟು ಸ್ಕಿಲ್ಸ್ನ ಮಕ್ಕಳಿಗೆ ಕಂಪಲ್ಸರಿ ಮಾಡೋ, ಅಥವಾ ಅವ್ರಿಗೆ ಅವರೇ ಆಪ್ಷನಲ್ಗೆ ಬಿಟ್ಟು ಇಷ್ಟು ಒಂದು 4-5 ಸ್ಕಿಲ್ಸಲ್ಲಿ ನೀನು ಯಾವುದಾದ್ರು ಒಂದು ಆಯ್ಕೆ ಮಾಡ್ಕೊ ಅನ್ನೋದನ್ನು ನಮ್ಮ ಮಕ್ಕಳಿಗೆ ತಂದಿದ್ರೆ ಇದು ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ಅಂದ್ಕೊಳ್ತೀನಿ. ಆಗ ಮಕ್ಕಳ ಆತ್ಮವಿಶ್ವಾಸನೂ ಅಷ್ಟೇ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಾನು ಭಾವಿಸ್ತೀನಿ. ಸೂಪರ್ ಸರ್. ಸರ್, ಲೈಕ್ ನಿಮ್ಮ ಕ್ಲಾಸಲ್ಲಿ ಮಕ್ಕಳು ಕೂತಿರುವಾಗ, ಅಪಾರ್ಟ್ ಫ್ರಮ್ ಕೆಮಿಸ್ಟ್ರಿ, ಸೊ ದಿಸ್ ಈಸ್ ಯುವರ್ ಟೇಕ್ ಅವೇ ಫಾರ್ ಲೈಫ್ ಅಂತ ಏನಾದರೂ ಒಂದು ವಿಷಯ ಇದೆಯಾ ಸರ್? ಸೊ ಅಬೌಟ್ ಲೈಫ್, ಫಾರ್ ದೇರ್ ಲೈಫ್, ಅವರು ನೆನ್ಪಿಟ್ಕೊಳ್ಳೇಬೇಕು ಇದನ್ನು, ಯು ಸಪೋಸ್ ಟು ರಿಮೆಂಬರ್ ಅಂತ. ಖಂಡಿತ. ನೋಡಿ, ನಾನು ಸಾಮಾನ್ಯ ವಿದ್ಯಾರ್ಥಿಗಳೇನೆಂದರೆ, ನಾನು ಆಗಲೇ ಹೇಳಿದೆ, ನಾನು ಒಂದಿಷ್ಟು ಪಾಠ ಮಾಡ್ತಾ ನಾನೊಂದಿಷ್ಟು ಪಾಠ ಕಲ್ತ್ಕೊಂಡಿದ್ದೀನಿ. ಸೊ ತುಂಬ ಒಳ್ಳೊಳ್ಳೆ
ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ. ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೇನೋ ಒಂದು ವಿಷಯ ಇಷ್ಟ ಇರುತ್ತೆ, ಅದನ್ನೇ ಪರ್ಸ್ಯೂ ಮಾಡ್ತಾರೆ. ಅವ್ರಿಗೆ ನಾನು ಕೆಲವು ಸರಿ ಹೇಳ್ತೀನಿ, ನೋಡು ನಿಮ್ಮ ಮನೆ ಪರಿಸ್ಥಿತಿ ಈ ಥರ ಇದೆ, ನೀನು ಯಾವುದೋ ಒಂದು ಫ್ಯಾನ್ಸಿ ಸಬ್ಜೆಕ್ಟ್ ಇಷ್ಟಪಟ್ಟು ನಾನು ಈ ಥರ ಆಗ್ತೀನಿ ಅಂತ ಅಂದ್ಕೊಂಡಾಗ ನೀನು ಆ ಒಂದು ಫೀಲ್ಡಲ್ಲಿ ನೀನು ದುಡಿಯೋಕ್ಕೆ ಸಾಧ್ಯ ಇದೆಯಾ, ಬೇಗ ನೀನು ಕೆಲಸಕ್ಕೆ ಸೇರ್ಕೊಳ್ಳೋ ಅಗತ್ಯ ಇದೆ ಮನೆಯಲ್ಲಿ. ಯಾಕಂದರೆ ನಾನು ಅವ್ರ ಪೇರೆಂಟ್ಸ್ನೂ ನಾನು ನೋಡಿರ್ತೀನಿ, ಅವ್ರ ಮನೆ ಪರಿಸ್ಥಿತಿನೂ ನೋಡಿರ್ತೀನಿ. ಹಾಗೆಲ್ಲ ಹೇಳಿದ್ರು ಕೆಲವರು ಅದರಿಂದ ವಿಚಲಿತರಾಗೋದೇ ಇಲ್ಲ. ಇಲ್ಲ ಸರ್ ನನಗಿದೇ ತುಂಬ ಇಷ್ಟ ಅಂತ ಹೇಳ್ತಾರೆ. ಆ ಥರ ಒಬ್ಬ ವಿದ್ಯಾರ್ಥಿ ಸರ್ ನಾನು ಫಾರ್ಮುಲಾ 1 ಕಾರ್ಸ್ ಟೆಕ್ನಾಲಜಿ ಅಲ್ಲಿಗೆ ಎಂಟರ್ ಆಗಬೇಕು, ನಾನು ಏರೋಸ್ಪೇಸ್ ಇಂಜಿನಿಯರಿಂಗ್ ಓದಬೇಕು ಅಂತ, ಆ ಥರದವ್ರನ್ನ ನಾನು ನೋಡಿ ಕೊನೆಗೆ ಅವನು ಅದೇ ಫೀಲ್ಡ್ ತಲುಪಿರೋದನ್ನು ನಾನು ನೋಡಿದ್ದೀನಿ. ನಾನೊಂದು ಸ್ವಲ್ಪ ಅವನಿಗೆ ಡಿಸ್ಕರೇಜ್ ಮಾಡೋನು, ಸದ್ಯಕ್ಕೆ ನೀನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗು, ಈಗ IT ರೆವಲ್ಯೂಷನ್ ಇದೆ ಅಂತೆಲ್ಲ ಹೇಳಿ ಆ ವಿದ್ಯಾರ್ಥಿ ಅದೇ ಫೀಲ್ಡಲ್ಲಿ ಹೋದ್ರೂ ಮತ್ತೆ ಅವ್ನು ಪರ್ಸ್ಯೂ ಮಾಡಿ ಇನ್ನೊಂದಿಷ್ಟು ಫರ್ದರ್ ಎಜುಕೇಷನ್ ಮಾಡಿ ಅದೇ ಫೀಲ್ಡಿಗೆ ಬಂದಿರೋದು ನೋಡಿದ್ದೀನಿ. ಹಾಗೆ ಇನ್ನೊಂದಷ್ಟು ಜನ ಅವರ ಇಷ್ಟದ ಒಂದು ಸಬ್ಜೆಕ್ಟ್ನ ನಾನು ಇದೇ ಫೀಲ್ಡಲ್ಲೇ ಹೋಗಬೇಕು ಅಂತ ಪರ್ಸ್ಯೂ ಮಾಡಿರೋದನ್ನು ತುಂಬ ನೋಡಿದ್ದೀನಿ. ಅವಾಗಲೇ ನನಗೆ ಅನ್ನಿಸ್ತಾ ಇರತ್ತೆ, ಖಂಡಿತ ನಿಜ ಇದು. ನೀವು ಆಯ್ಕೆ ಮಾಡಿರೋಂಥ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಆಗೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ನನಗೊಂದು IAFS ಎಕ್ಸಾಮಿನೇಷನ್ ಒಬ್ಬ ಸ್ಟೂಡೆಂಟ್ ವಿಷಯ ಹೇಳಿದ್ನಲ್ಲ, ಅವನು ಏನು ಮಾಡಿದೆ ಅಂದರೆ ಫಾರೆಸ್ಟ್ ಅನ್ನೋದು, ಆ ಫಾರೆಸ್ಟ್ ಸ್ಟಡೀಸ್ ಅನ್ನೋದು ಆ ವಿದ್ಯಾರ್ಥಿಗೆ ಎಷ್ಟು ಇಷ್ಟವಾಗಿರೋ ಸಬ್ಜೆಕ್ಟ್ ಅಂತಂದರೆ IAFS ಎಕ್ಸಾಮಿನೇಷನ್ಗೆ ಮುಂಚೆ ಒಬ್ಬ ಕೆನಡಾದಲ್ಲಿರೋವಂಥ ಒಬ್ಬ ಫಾರೆಸ್ಟ್ ಎಕ್ಸ್ಪರ್ಟ್ ಜೊತೆ ಒಂದಿಷ್ಟು ಆನ್ಲೈನ್ ಕೋಚಿಂಗ್ ತಗೊಂಡು ಅದರಿಂದ ಅವ್ನ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಂಡಿದ್ದ ಅವ್ನು ಹೇಳ್ದ. ಸೊ ನನಗೆ ಅದರಿಂದ ನೋಡಿ ಒಬ್ಬರು ಒಂದು ಆಸಕ್ತಿ ಇದ್ದರೆ ಅಥವಾ ಒಂದು ಗೋಲ್ ಇಟ್ಕೊಂಡ್ರೆ ಅದನ್ನು ಹೇಗೆ ಪರ್ಸ್ಯೂ ಮಾಡ್ತಾರೆ ಅವರು, ಸೊ ಅದಕ್ಕೆ ಇರೋವಂಥ ಎಷ್ಟೇ ಅಡಚಣೆ ಬಂದ್ರೂ ಅದನ್ನೆಲ್ಲ ಓವರ್ಕಮ್ ಮಾಡಿ ಅದನ್ನ ಅವ್ರು ಹೇಗೆ ಅಚೀವ್ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಹಾಗಾಗಿ ನಾನು ಎಲ್ಲ ಮಕ್ಕಳಿಗೆ ಏನಂತ ಹೇಳ್ತೀನಿ ಅಂತಂದರೆ, ನಿಮ್ಮ ಒಂದು ಆನೆಸ್ಟ್ ಅಪ್ರೋಚ್, ಹಾರ್ಡ್ ವರ್ಕ್ ಇದ್ದೇ ಇರಬೇಕು. ಹಾರ್ಡ್ ವರ್ಕು ಕನ್ಸಿಸ್ಟೆನ್ಸಿನೇ ನಿಮ್ಮ ಒಂದು ಗುರಿ ಕಡೆಗೆ ಕರ್ಕೊಂಡು ಹೋಗೋದು. ಇಂಟೆಲಿಜೆನ್ಸ್ ಅನ್ನೋದು ತಾನಾಗೆ ಜೊತೆಗೆ ಬಂದೇ ಬರುತ್ತೆ. ನೀವು ಯಾವಾಗ ಆಸಕ್ತಿ ತೋರಿಸ್ತೀರಾ, ಅಷ್ಟು ಸಮಯ ಅದಕ್ಕೆ ಕೊಡ್ತೀರಾ, ಅದಕ್ಕೆ ಬೇಕಾಗಿರೋ ಇಂಟೆಲಿಜೆನ್ಸು ತಾನಾಗೇ ಸೇರಿಕೊಳ್ಳುತ್ತೆ. ನನಗೆ ಬುದ್ಧಿವಂತಿಕೆ ಇಲ್ಲ ಅಂತ ಕೊರಗಬೇಡಿ, ನನಗೆ ಕಾನ್ಸಂಟ್ರೇಷನ್ ಇಲ್ಲ ಆ ಥರ ಏನೋ ದೊಡ್ಡ ದೊಡ್ಡ ಪದಗಳನ್ನು ಉಪಯೋಗಿಸೋದಕ್ಕೆ ಮುಂಚೆ ನೀವು ಅಂದ್ಕೊಂಡಿರೋಂಥ ಫೀಲ್ಡಲ್ಲಿ ಎಷ್ಟು ಎಫರ್ಟ್ ಹಾಕ್ತಿದ್ದೀರಾ ಆನೆಸ್ಟಾಗಿ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ. ಸರ್, ಲೈಕ್ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ಬಿಟ್ಟು. ಸೊ ಭಾಳಷ್ಟು ಜನ ಮಕ್ಕಳಿಗಿದೆ. ಈಗ 17 ವರ್ಷದ ಹುಡುಗ ಈ ಸ್ಕೇರ್ಡ್ ಅಬೌಟ್ ಈಸ್ ಫ್ಯೂಚರ್ ಎಲಾಟ್, ತುಂಬ ಎದುರ್ಕೊಂಡಿರ್ತಾನೆ. ಅಂಥ ಮಗುಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ. ಈಗಿನ ಒಂದು ನೀವು ರ್ಯಾಟ್ ರೇಸ್ ಅಂತ ಹೇಳಿದ್ರಲ್ವ, ಇದರಲ್ಲಿ ತುಂಬ ಹಲವಾರು ಜನ, ಸಾವಿರಾರು ಜನ ವರ್ಕ್ ಮಾಡ್ತಿರ್ತಾರೆ. ಆಗ ಕೆಲವು ಮಕ್ಕಳಿಗೆ ನಾನು ಇದಕ್ಕೆ ಸೂಟ್ ಆಗ್ತೀನೋ ಇಲ್ವೋ, ನಾನು ಬೈ ಚಾನ್ಸ್ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ರೆ ಏನಾಗತ್ತೆ, ಆ ಥರ ಎಲ್ಲ ಅಂದ್ಕೊಳ್ಬೇಡಿ. ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಬೇಕಾದಷ್ಟು ಸರ್ವೀಸಸ್ಸು ಬೇಕಾಗಿದೆ, ಆಮೇಲೆ ವೆರೈಟಿ ವಿಷಯಗಳಲ್ಲಿ ನಮ್ಮ ಪ್ರೊಫೆಷನ್ಸು ಇಂಪ್ರೂವ್ ಆಗ್ತಾ ಇದೆ. ಕೆಲವೆಲ್ಲ ಪ್ರೊಫೆಷನ್ಸು ಈ AI ಬಂದು ಕಡಿಮೆ ಆಗ್ತಿದೆ ಅಂತಲೂ ಮಾತಾಡ್ತಿದ್ದಾರೆ. ಆದರೆ ತುಂಬ ಜನಗಳು ಆದಾಗ ಆ ಜನಗಳಿಗೆ ಬೇಕಾಗಿರೋ ಸರ್ವೀಸಸ್ಸು ಬೇರೆ ಬೇರೆ ಫೀಲ್ಡಲ್ಲಿದೆ. ಹಾಗಾಗಿ ನೀವೇನು ಮಾಡ್ಬೋದು ಅಂತಂದರೆ, ನನಗೆ ಬೇಕಾದಷ್ಟು ಮುಂದೆ ಅರ್ನಿಂಗ್ ಪಾಸಿಬಿಲಿಟೀಸು, ಚಾನ್ಸಸ್ಸು ವೆರೈಟಿ ಫೀಲ್ಡಲ್ಲಿ ಬಂದೇ ಬರುತ್ತೆ. ಈಗ ಸದ್ಯಕ್ಕೆ ನನಗಿರೋವಂಥ ಒಂದು PU ಇದೆ, ಇದು ನಾನು ತುಂಬ ಚೆನ್ನಾಗಿ ಮಾಡೋಣ, ನನ್ನ ಕೈನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ಬೋದು, ನಾನು ಎಷ್ಟು ಸ್ಕೋರ್ ಮಾಡ್ಬೋದು, ಅದರಿಂದ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಸೇರ್ಕೋಬೋದು. ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಸೇರಿಕೊಂಡ್ರೆ ಅಲ್ಲಿರೋಂಥ ಒಳ್ಳೆ ಇನ್ಸ್ಟಿಟ್ಯೂಷನ್ ಅಂದ್ರೇನು, ಅಲ್ಲಿರೋಂಥ ಟೀಚರ್ಸು, ಆಮೇಲೆ ಅಲ್ಲಿ ನನಗೆ ಸಿಕ್ಕುವಂಥ ಒಂದು ಗೆಳೆಯರ ಬಳಗ ಎಷ್ಟು ಮೋಟಿವೇಟೆಡ್ ಆಗಿರ್ತಾರೆ, ಎಷ್ಟು ವೆರೈಟಿ ಟ್ಯಾಲೆಂಟೆಡ್ ಸಿಗ್ತಾರೆ ನನಗೆ, ಎಂಥ ಒಳ್ಳೆ ಗೈಡೆನ್ಸ್ ಸಿಗುತ್ತೆ, ಅದೇ ನಮಗೆ ಮೋಟಿವೇಶನ್ ಆಗಬೇಕು. ಆ ಥರ ಆಗಿ ಈ ಪ್ರಪಂಚದಲ್ಲಿ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ನನಗೇನೋ ಆಗೋಗ್ಬಿಡುತ್ತೆ ಅಂತ ಭಯನ ಬಿಟ್ಬಿಡಿ. ನೀವು ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ನೀವೇನು ಒಂದು ಸ್ಟಾರ್ಟಪ್ ಕಂಪನೀಸು ಎಷ್ಟು ವೆರೈಟಿ ಫೀಲ್ಡಲ್ಲಿ ನೋಡಿ, ಯಾರಾದರೂ ಅಂದ್ಕೊಂಡಿದ್ರಾ ಒಂದು ಕಾರ್ ಸರ್ವೀಸಸ್ ಈ ಲೆವೆಲ್ಗೆ ಹೋಗುತ್ತೆ, ಒಂದು ಹೋಟೆಲಿಂದ ಮನೆಗೆ ಆಹಾರ ತಲುಪಿಸುವಂಥ ಎಷ್ಟು ಸ್ಟಾರ್ಟಪ್ ಕಂಪನೀಸ್ ಇದೆ. ಅದರಲ್ಲಿ ನಾವು ಈಗ ಒಂದು 10-15 ವರ್ಷದಿಂದ ಇವೆಲ್ಲ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಈ ಥರ ಎಷ್ಟು ಆಪರ್ಚುನಿಟೀಸ್ ಇರ್ಬೋದು. ಹಾಗಾಗಿ ನಾವೇ ಒಂದಿಷ್ಟು ಯೋಚನೆ ಮಾಡಿ ಒಂದಿಷ್ಟು ಎಂಟರ್ಪ್ರೈಸಿಂಗ್ ನೇಚರ್ ನಿಮಗಿತ್ತು ಅಂತಂದರೆ ನೂರಾರು ಸಾವಿರಾರು ಪ್ರೊಫೆಷನ್ಸು ನಿಮಗೋಸ್ಕರ ಕಾಯ್ತಾ ಇದೆ. ಹಾಗಾಗಿ ನೀವೇನು ಯಾರ ಕೈ ಕೆಳಗಡೆ ಕೆಲಸ ಮಾಡಬೇಕಾಗಿಲ್ಲ, ನಿಮ್ಮದೇ ಆಗಿರೋಂಥ ಕಂಪ್ನಿ ಶುರು ಮಾಡ್ಬೋದು. ನಿಮ್ಮದೇ ಆಗಿರೋಂಥ ಒಂದು ಸ್ಮಾಲ್ ಸರ್ವಿಸ್ನ ನಿಮ್ಮ ಊರಿನಲ್ಲೋ ಅಥವಾ ಇನ್ನೊಂದು ಊರಿನಲ್ಲೋ ಅಥವಾ ಎಲ್ಲ ಊರಿನಲ್ಲೂ ನಿಮ್ಮದೇ ಆಗಿರೋಂಥ ಒಂದು ಫ್ರಾಂಚೈಸಸ್ ಕೊಟ್ಟು ಶುರು ಮಾಡೋದು. ಈ ಥರ ಬೇಕಾದಷ್ಟು ದೊಡ್ಡ ರೀತಿಯಲ್ಲಿ ನೀವು ಯೋಚನೆ ಮಾಡಿ, ಅದಕ್ಕೆಲ್ಲ ಈಗ ಅವಕಾಶಗಳಿದೆ ಅಂತ ನಾನು ಈಗಿನ ಒಂದು ಮಕ್ಕಳಿಗೆ ಹೇಳ್ತೀನಿ. ಹಾಗಾಗಿ ತುಂಬ ನೀವು ಸುಮ್ಮನೆ ಏನು ಅದಕ್ಕೆ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ, ಆಪರ್ಚುನಿಟೀಸ್ ಬೇಕಾದಷ್ಟಿದೆ. ಈಗ ಸದ್ಯಕ್ಕೆ ನನಗಿರುವಂಥ ಒಂದು ಏನು ಪ್ರಾಜೆಕ್ಟ್ ಇದೆ, ನನ್ನ PU ಅಥವಾ ನನಗೆ ತೊಗೊಂಡಿರುವಂಥ ಎಕ್ಸಾಮಿನೇಷನ್, ಅದನ್ನು ಆನೆಸ್ಟಾಗಿ ನಿಮ್ಮ ಎಫರ್ಟ್ಸ್ ಹಾಕಿ.
ಆಮೇಲೆ ನೀವು ಇನ್ನು ಯಾವ ಫೀಲ್ಡ್ಗೆ ಹೋದ್ರೂ ಆನೆಸ್ಟ್ ಎಫರ್ಟ್ಸ್ ಅನ್ನೋದು ಬೇಕಾಗೇ ಆಗುತ್ತೆ. ಅದನ್ನು ಈಗಲಿಂದನೇ ಶುರು ಮಾಡಿ. ಸೂಪರ್ ಸರ್, ಭಾಳಷ್ಟು ವಿಷಯಗಳನ್ನ ಆಡಿಯನ್ಸಿಗೆ ತಿಳಿಸ್ಕೊಟ್ಟಿದ್ದೀರಾ. ಇದೇ ರೀತಿ ಪಾಡ್ಕಾಸ್ಟ್ಗಳನ್ನ ಮಾಡ್ತಾ ಇರೋಣ ಸರ್. ನೀವು ಬಂದಾಗೆಲ್ಲಾನು ಮಕ್ಕಳಿಗೆ ಭಾಳಷ್ಟು ಮೋಟಿವೇಶನ್ ಕೊಡ್ತಾನೆ ಇರ್ತೀರಾ. ಸೊ ನಮಗೂ ಕೊಟ್ಟಿದ್ದೀರಾ, ನೆಕ್ಸ್ಟ್ ಜನ್ರೇಷನ್ಗೂ ನಿಮ್ಮ ಮೋಟಿವೇಶನ್ ಬೇಕಾಗಿದೆ. ಸೊ ಹಾಗಾಗಿ ಈ ಥರ ಸೀರೀಸ್ ಆಫ್ ಥಿಂಗ್ಸ್ನ ನೀವು ಫ್ರೀ ಇದ್ದಾಗೆಲ್ಲಾನು ವಿಲ್ ಗೋನಾ ಕಂಡಕ್ಟ್ ಇನ್ ಅವರ್ ಕ್ಯಾಂಪಸ್. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಪಾಡ್ಕಾಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೆಂಡಿಂಗ್ ಯುವರ್ ಟೈಮ್. Fine. Thank you very much. All the best to students.